ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ನಾನು ಇವತ್ತಿನ ದಿನ ಏನಪ್ಪಾ ಅಂದ್ರೆ ನ್ಯಾಟೋ ಬಗ್ಗೆ ಕ್ಲಾಸ್ ಮಾಡೋಣ. ಯಾಕಂತಂದ್ರೆ ಹಳೆಯ ಕ್ವಶನ್ ಪೇಪರ್ ತೆಗೆದಾಗ ನೋಡಿದಾಗ ನ್ಯಾಟೋ ಬಗ್ಗೆ ಆಲ್ರೆಡಿ ಕ್ವಶನ್ಸ್ ಕೇಳಿದ್ದಾರೆ. 2014ರಲ್ಲಿ ಸಿವಿಲ್ PSIಗೆ ಒಂದು ಕ್ವಶನ್ಸ್ ಕೇಳಿದ್ರು. ನ್ಯಾಟೋ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರು. 2016ರಲ್ಲಿ ನ್ಯಾಟೋ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರು. ಇದು ಯಾಕೆ ಈ ಟಾಪಿಕ್ ತೊಗೊಂಡಿದ್ದೀನಿ ಅಂದ್ರೆ ದೊಡ್ಡ ಟಾಪಿಕ್ ಇದು. ಪದೇ ಪದೇ ಈ ಯುದ್ಧ ಆಗುವುದರಿಂದ ಇವಾಗ ನಿಮ್ಗೆ ನೋಡ್ತಾ ಇದೆ, ಇರಾನ್, ಇರಾಕ್, ಇಸ್ರೇಲ್ ಇವೆಲ್ಲ ಯುದ್ಧ ಆಗ್ತಾ ಇದೆ. ಗೊತ್ತಿರಬೇಕು ಆ ಯುದ್ಧದಗೋಸ್ಕರ ಏನಾದ್ರೆ ಮಿಲಿಟರಿ ಒಪ್ಪಂದ ಇದೆ ಅಲ್ವಾ, ಆ ಸಂಬಂಧಪಟ್ಟಂತೆ ಇರುವಂತ ಒಂದು ನ್ಯಾಟೋ. ಹಾಗಾಗಿ ಮುಂದೆ ಬರುವ ಎಕ್ಸಾಮ್ಗಳಲ್ಲಿ ಈ ಟಾಪಿಕ್ ಮ್ಯಾಗ 100ಕ್ಕೆ 100 ಕ್ವಶನ್ಸ್ಗಳು ಬರುತ್ತೆ, ಡೌಟೇ ಇಲ್ಲ. ಹಾಗಾಗಿ ನಾನು ಆಲ್ರೆಡಿ ಇಸ್ರೋ ಸಂಸ್ಥೆ ಬಗ್ಗೆ ಹೇಳಿದ್ದೀನಿ, ಸಾರ್ಕ್ ಬಗ್ಗೆ ಹೇಳಿದ್ದೀನಿ, ಬ್ರಿಕ್ಸ್ ಬಗ್ಗೆ ಹೇಳಿದ್ದೀನಿ, ಆಮೇಲೆ ಬಿಮೆಸ್ಟಿಕ್ ಬಗ್ಗೆ ಹೇಳಿದ್ದೀನಿ, ಇವತ್ತು ನ್ಯಾಟೋ ಬಗ್ಗೆ. ಹಾಗಾಗಿ ನ್ಯಾಟೋ ಬಗ್ಗೆ ನಾವು ಇನ್ನ ನೋಡೋಕ್ಕಿಂತ ಮುಂಚಿತವಾಗಿ ನ್ಯಾಟೋ ಹಿನ್ನೆಲೆ ಹೋಗ್ಬೇಕಾದ್ರೆ ಯಾಕೆ ನ್ಯಾಟೋ ಹುಟ್ಟಿತು, ನ್ಯಾಟೋ ಎಂಬ ಒಂದು ರಾಷ್ಟ್ರವನ್ನು, ಒಂದು ಕಂಟ್ರಿ ಸಂಘಟನೆ ಹುಟ್ಟುಕೋಬೇಕಾದ್ರೆ ಕಾರಣ ಏನು, ಯಾಕೆ ಇದು ಹುಟ್ಟಿತು ಅನ್ನೋದಕ್ಕಿಂತ ಮುಂಚಿತವಾಗಿ ನೋಡ್ಬೇಕಾದ್ರೆ ನೋಡಿ, 1945ರಲ್ಲಿ ಎರಡನೇ ಮಹಾಯುದ್ಧ, ಹೌದಾ? 1945ರಲ್ಲಿ ಎರಡನೇ ಮಹಾಯುದ್ಧ ಎಂಡ್ ಆಗುತ್ತೆ. ಎಂಡ್ ಆಗುವ ಸಂದರ್ಭದಲ್ಲಿ ನಿಮ್ ನೋಡ್ಕೋಬೇಕು. ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದಾಗ ಸಂಪೂರ್ಣವಾಗಿ ಇಡೀ ಈ ರಾಷ್ಟ್ರಗಳಲ್ಲಿ ಮತ್ತು ಕೆಲವೊಂದಷ್ಟು ಭಾಗಗಳಲ್ಲಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿರುವಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನು ಮಾಡ್ತಂದ್ರೆ ಎರಡು ಬಲಿಷ್ಠ ರಾಷ್ಟ್ರಗಳು ಮಾತ್ರ ಕಣ್ಣಿಗೆ ಕಾಣುತ್ತೆ. ವಿಶ್ವಸಂಸ್ಥೆಯಲ್ಲಿರುವ ಎಲ್ಲಾ ರಾಷ್ಟ್ರಗಳು ಆರ್ಥಿಕವಾಗಿ ಬಿಕ್ಕಟ್ಟು ಉಂಟಾಗುತ್ತೆ, ಆದ್ರೆ ಎರಡು ರಾಷ್ಟ್ರಗಳು ಮಾತ್ರ ಫೇಮಸ್ ರಾಷ್ಟ್ರಗಳು ಇರ್ತಾವೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಕಡೆ ಅಮೇರಿಕಾ USA, ಒಂದು ಕಡೆ USA, ಇನ್ನೊಂದು ಕಡೆ ಯಾವ್ದ್ರಿ ರಷ್ಯಾ, USSR. ಈ ಎರಡೂ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳಾಗಿರ್ತಾವೆ. ಹಾಗಾಗಿ ಇವೆರಡೂ ರಾಷ್ಟ್ರಗಳ ಮಧ್ಯದಲ್ಲಿ ಒಂದು ಸೀತಾರ ಸಂಹಾರವನ್ನು ಒಪ್ಪಂದ ಇಡ್ತಾರೆ. ಆ ಒಪ್ಪಂದ ಆಧಾರದ ಮೇಲೆ ಒಂದು ಘಟನೆ ಆಗತ್ತೆ. ಇಲ್ಲಿ ಏನಪ್ಪಾ ಅಂತಂದಾಗ ನೇರವಾಗಿ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ, ನ್ಯಾಟೋ ಅಂದ್ರೆ ಏನು, ಯಾಕೆ ನ್ಯಾಟೋ ಈ ಸದಸ್ಯ ರಾಷ್ಟ್ರಗಳು ಇಷ್ಟೊಂದು ಪ್ರಮಾಣದಲ್ಲಿ ಹುಟ್ಟಿತ್ತು, ಪ್ರಾರಂಭದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳದ್ದು, ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳಿದಾವು, 2023ರಲ್ಲಿ 2024ರಲ್ಲಿ ಪ್ರತಿ ವರ್ಷ ಆಡಾಗ್ತಾ ಬಂದಿದೆ. ಹಾಗಾದ್ರೆ ಈ ನ್ಯಾಟೋ ಶೃಂಗಸಭೆಯನ್ನು ಅಥವಾ ನ್ಯಾಟೋಗೆ ಸಂಬಂಧಪಟ್ಟಂತೆ ನೋಡ್ಬೇಕಾದ್ರೆ ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಕೂಡ ಆಗಿದೆ. ಅವು ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದ ಆಗುವಂತ ಅನುಕೂಲ ಮತ್ತು ಅನಾನುಕೂಲಗಳು ಏನು, ಇದರಿಂದ ಲಾಭ ಏನು, ಎಲ್ಲ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಬಹಳ ಇಂಪಾರ್ಟೆಂಟ್. ಎರಡೂ ಬಲಿಷ್ಠ ರಾಷ್ಟ್ರಗಳು ಆ ಆಧಾರದ ಮೇಲೆ ಏನಾಗುತ್ತೆ ಪ್ರಾರಂಭ ಆಗುತ್ತೆ. ಒಂದದು ಇದು ನೋಡಿ, ಇದು ಏಷ್ಯಾ ಖಂಡ, ಇದು ಆಫ್ರಿಕಾ ಖಂಡ, ಹೌದಾ? ಸಾರಿ ಯುರೋಪ್ ಖಂಡ. ಈ ಯುರೋಪ್ ಖಂಡದ ಪಶ್ಚಿಮ ಭಾಗದ ರಾಷ್ಟ್ರಗಳು, ಸರಿಯಾಗಿ ಇಟ್ಕೋಬೇಕು. ಯುರೋಪ್ ಖಂಡದ ಪಶ್ಚಿಮ ಭಾಗದಲ್ಲಿರುವ ರಾಷ್ಟ್ರಗಳು ಮತ್ತು ಉತ್ತರ ಅಮೆರಿಕದ ರಾಷ್ಟ್ರಗಳು ಮಧ್ಯದಲ್ಲಿರುವಂತ ಒಂದು ಸಂಘಟನೆಯಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಗೊತ್ತಿರಬೇಕು, ಇದು ಪ್ರಪಂಚದಲ್ಲಿರುವ 7 ಖಂಡಗಳ ಬಗ್ಗೆ ಸಂಪೂರ್ಣವಾಗಿ ನೋಡಿದಾಗ ಎಲ್ಲಿ ನ್ಯಾಟೋ ಬರುತ್ತೆ, ಎಲ್ಲಿ ನ್ಯಾಟೋ ಒಳಗೊಂಡಿರುತ್ತೆ ನೋಡ್ಬೇಕಾದ್ರೆ ಈ ಭಾಗದಲ್ಲಿ ಯುರೋಪಿನ ಪಶ್ಚಿಮ ಭಾಗ, ಸಂಪೂರ್ಣವಾಗಿ ಯುರೋಪಿನ ಪಶ್ಚಿಮ ಭಾಗ ಮತ್ತು ಉತ್ತರ ಅಮೆರಿಕ ಭಾಗ ಕಾಣ್ತಾ ಇದೆ. ನಿಮ್ಮ ಕಣ್ಣಿನ ಮುಂದೆ ಕಾಣ್ತಾ ಇದೆ ಮ್ಯಾಪ್. ಇದು ಯುರೋಪಿನ ಪಶ್ಚಿಮ ಭಾಗ ಮತ್ತು ಉತ್ತರ ಅಮೆರಿಕದ ಸಂಪೂರ್ಣ ಭಾಗದಲ್ಲಿರುವ ಟೋಟಲ್ ಪ್ರಸ್ತುತ ಈಗ 32 ರಾಷ್ಟ್ರಗಳನ್ನು ಒಳಗೊಂಡಿದೆ. 32 ರಾಷ್ಟ್ರಗಳನ್ನು ಒಳಗೊಂಡಿರುವಂತ ಒಂದು ಸಂಘಟನೆಯೇ ನ್ಯಾಟೋ. ಹಾಗಾಗಿ ನ್ಯಾಟೋಗಳಲ್ಲಿ ಎಕ್ಸಾಮ್ಗಳಲ್ಲಿ ಬಹಳ ಕ್ವಶನ್ಸ್ ಕೇಳಿದ್ದಾರೆ, ಗೊತ್ತಿರಬೇಕು. ಹಾಗಾದ್ರೆ ಫುಲ್ ಫಾರ್ಮ್ ಏನಪ್ಪಾ, ಯಾಕೆ ನ್ಯಾಟೋ ಸ್ಥಾಪನೆ ಆಯ್ತು, ನ್ಯಾಟೋ ಅಂದ್ರೆ ಏನು, ನೇರವಾಗಿ ಫುಲ್ ಫಾರ್ಮ್ ಕೇಳ್ತಾರೆ. ನ್ಯಾಟೋ ಅಂದ್ರೆ ಏನು ಫುಲ್ ಫಾರ್ಮ್? ನಾರ್ತ್ ನೋಡಿ ಅಟ್ಲಾಂಟಿಕ್ ಟ್ರೀಟಿ ಮತ್ತು ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಅಂದ್ರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಘಟನೆ. ಹುಡುಗರು ಸುಮ್ಮನೆ ಓದ್ಬಿಡ್ತಾರೆ, ಅರ್ಥನೇ ಮಾಡ್ಕೊಳ್ಳಲ್ಲ. ಏನು ಉತ್ತರ ಅಟ್ಲಾಂಟಿಕ್ ಅಂದ್ರೆ ಯಾಕೆ ಬಂತದ್ದು ಹೆಸರು, ಸಹಜವಾಗಿ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಓಕೆನಾ? ಈಗ ನಿಮಗೆ ನೇರವಾಗಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಸರಿಯಾಗಿ ಕೇಳ್ರಿ. ಇದು ಏನಪ್ಪಾ ಅಂತಂದ್ರ ಪ್ರಪಂಚದಲ್ಲಿರುವಂತ ಒಂದು 7 ಖಂಡದ ಬಗ್ಗೆ ಸಂಪೂರ್ಣವಾಗಿದ್ದು ಗೋಳ ಭೂಮಿ. ಇಲ್ಲಿ ಸಮಭಾಜಕ ವೃತ್ತ, ಈ ಸಮಭಾಜಕ ವೃತ್ತದ ಮೇಲೆಗಡೆ ಉತ್ತರ, ಕೆಳಗಡೆ ದಕ್ಷಿಣ.
ಹೌದಾ? ಮೇಲ್ಗಡೆ ಉತ್ತರ, ಕೆಳಗಡೆ ಏನ್ರಿ ದಕ್ಷಿಣ. ಹಾಗಾದ್ರೆ ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ ಇದೆ ಅಂದರೆ ಈ ಉತ್ತರ ಗೋಳದಲ್ಲಿ ಇದೆಯಲ್ಲ, ಉತ್ತರ ಭಾಗದಲ್ಲಿ ಅಟ್ಲಾಂಟಿಕ್ ಒಪ್ಪಂದದ ಆಧಾರದ ಮೇಲೆ ಸಂಘಟನೆ. ಯಾಕಂತಂದ್ರೆ ಇವೆಲ್ಲ ನಾರ್ತ್ ಅಟ್ಲಾಂಟಿಕ್ ಓಷಿಯನ್, ಇದು ನಾರ್ತ್ ಅಟ್ಲಾಂಟಿಕ್. ಈ ನಾರ್ತ್ ಅಟ್ಲಾಂಟಿಕ್ ಓಷನ್ಸ್ ಇದೆಲ್ಲ, ಈ ಉತ್ತರ ಅಟ್ಲಾಂಟಿಕ ಒಪ್ಪಂದದ ಸಂಘಟನೆ ಇದೆಯಲ್ಲ, ಇದರ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳಕ್ಕೆ ಆ ಕಂಟ್ರಿಗಳು ಎಲ್ಲರೂ 32 ರಾಷ್ಟ್ರಗಳು ಒಗ್ಗಟ್ಟು ಸೇರಿ ಒಂದು ನ್ಯಾಟೋ ಎಂಬ ಸಂಸ್ಥೆಯನ್ನು ಈಗ ಪ್ರಸ್ತುತವಾಗಿದೆ. ಹಾಗಾಗಿ ಗೊತ್ತಿರಬೇಕು ಉತ್ತರ ಭಾಗದಲ್ಲಿ, ಸೊ ಅದಕ್ಕೆ ಉತ್ತರ ಅಂತ ಕರೀತಾರೆ. ಅಟ್ಲಾಂಟಿಕ್ ಅಂತ ಯಾಕೆ ಬಂತಂದ್ರೆ ನಾರ್ತ್ ಅಟ್ಲಾಂಟಿಕ್ ಓಷನ್ಸ್ ಇರುವುದರಿಂದ, ಮತ್ತು ಯುರೋಪ್ ಪಶ್ಚಿಮ ಭಾಗ ಮತ್ತು ಅಮೆರಿಕದ ಭಾಗ, ಟೋಟಲ್ ಉತ್ತರ ಅಮೆರಿಕದ ಭಾಗ ಒಳಗೊಂಡಂತ ಒಂದು ಸಂಘಟನೆಯಾಗಿದೆ. ಹಾಗಾದ್ರೆ ಸರಿ, ನ್ಯಾಟೋ ಓಕೆ. ಹಾಗಾದ್ರೆ ನ್ಯಾಟೋವನ್ನು ಒಂದೊಂದವಾಗಿ ನೋಡ್ಬೇಕಾದ್ರೆ, ನಮಗೆ ನೇರವಾಗಿ ನೀವು ಒಂದೊಂದವಾಗಿ ನೋಡ್ಬೇಕಾದ್ರೆ, ನೇರವಾಗಿ ಈ ನ್ಯಾಟೋದ ಬಗ್ಗೆ ಒಂದೊಂದವಾಗಿ ನೋಡ್ಬೇಕಾದ್ರೆ, ಸರಿ ಇದು ಯಾಕೆ ಸ್ಥಾಪನೆ ಮಾಡಿದ್ರು, ಯಾವ ಉದ್ದೇಶಕ್ಕೆ ಸ್ಥಾಪನೆ ಮಾಡಿದ್ರು, ಸೊ ಇದು ಯಾಕೆ ಹುಟ್ಟಿತು ನಿಮ್ಗೆ ಗೊತ್ತಿರಬೇಕಾದ್ರೆ ನೋಡಿ. ಒಂದು, ನ್ಯಾಟೋದ ಬಗ್ಗೆ, ಇದರಲ್ಲಿರುವ ಪರಸ್ಪರವಾಗಿ 32 ರಾಷ್ಟ್ರಗಳನ್ನು ತಮ್ಮದಲ್ಲಿರುವ ಮಿಲಿಟರಿ ಒಕ್ಕೂಟವನ್ನು ಮಾಡ್ಕೊಳ್ಳೋದು. ಸೊ ಇಲ್ಲಿ ಮಿಲಿಟರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿ ಕೊಡುವುದು. ಓಕೆನಾ? ಇಲ್ಲಿ ನೋಡಿ, ಮಿಲಿಟರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮ್ಯಾಟ್ರ್ ಕೊಡೋದು. ಸರ್ ಯಾಕಂತಂದಾಗ ನೋಡಿ, ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ಬೇಕಾದ್ರೆ, ಈಗ 32 ರಾಷ್ಟ್ರಗಳು ಇದಾವೆ. ಈ 32 ರಾಷ್ಟ್ರಗಳು ಯಾಕಂತಂದಾಗ ಇಲ್ಲಿ ನೇರವಾಗಿ ನೋಡ್ಬೇಕಾದ್ದು, ಇದು ರಷ್ಯಾ. ಈ ರಷ್ಯಾ ದೇಶವು 32 ರಾಷ್ಟ್ರಗಳ ಮೇಲೆ ಈ ಭಾಗದಲ್ಲಿ ಟೋಟಲಿ ವಿಸ್ತೀರ್ಣದಲ್ಲಿ ಹಿಡಿತದಲ್ಲಿ ಇಟ್ಕೋಬೇಕಂತ ಉದ್ದೇಶ ಇತ್ತು. ಯಾವ್ದ ರಾಷ್ಟ್ರದ್ರಿ? ರಷ್ಯಾ ದೇಶದ. ಇಲ್ಲಿವರೆಗೂ ರಷ್ಯಾ ದೇಶ ಏನಿದೆಲ್ಲ, ಈ ಭಾಗದಲ್ಲಿರೋ ಎಲ್ಲಾ ರಾಷ್ಟ್ರಗಳು ತನ್ನ ವಿಸ್ತೀರ್ಣವನ್ನು ಮಾಡಬೇಕು, ಎಲ್ಲಾ ರಾಷ್ಟ್ರ ತನ್ನ ಹಿಡಿತದಲ್ಲಿ ಇಟ್ಕೋಬೇಕಂತ ರಷ್ಯಾ ಮಾಡಿತ್ತು. ಆ ರಷ್ಯಾ ದೇಶದಿಂದ ತಪ್ಪಿಸಿಕೊಳ್ಳಕ್ಕೆ ಇವರೆಲ್ಲರೂ ಸೇರಿ ಏನು ಮಾಡಿದಂತ ನ್ಯಾಟೋ ಪ್ರಾರಂಭ ಮಾಡಿದ್ದು. ಆ ಉದ್ದೇಶಕ್ಕಾಗಿ ನ್ಯಾಟೋ ಪ್ರಾರಂಭ ಆಗಿದ್ದು. ಸೊ ಹಾಗಾಗಿ ನ್ಯಾಟೋ ಫುಲ್ ಫಾರ್ಮ್ ನಿಮ್ಗೆ ಗೊತ್ತಿರುತ್ತೆ. ಸೊ ಇಷ್ಟು ಗೊತ್ತಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯುರೋಪ್ ಮತ್ತು ಉತ್ತರ ಅಮೆರಿಕ ದೇಶಗಳ ನಡುವೆ ಒಂದು ಅಂತರ ಸರ್ಕಾರಿ ಮಿಲಿಟರಿ ಒಕ್ಕೂಟವಾಗಿದೆ. ಸೊ ಹಾಗಾಗಿ ಕ್ಲಿಯರಿಟಿ ಇರಬೇಕು ನಿಮಗೆ. ಮ್ಯಾಪ್ ಹೋಗ್ಬೇಕು, ಅದು ಆಮೇಲೆ ಒಳಗಿಂದ ಓದ್ಬೇಕು. ಸರ್ ನೆಕ್ಸ್ಟ್ ಓದ್ಬೇಕಾದ್ರೆ ಇದು ಸ್ಥಾಪನೆ ಯಾವಾಗ ಆಯ್ತು ನೋಡಿ? ಏಪ್ರಿಲ್ 4, 1949. ಹೌದಾ? ನೋಡಿ, 2014ರಲ್ಲಿ ಸಿವಿಲ್ PSI, 2016ರಲ್ಲಿ ಕೂಡ ಕೇಳಿದ್ದಾರೆ, 2011ರಲ್ಲಿ ಡಿಆರ್ ಕಾನ್ಸ್ಟೇಬಲ್. ಸೊ ಏಪ್ರಿಲ್ 4, 1949ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಟೋವನ್ನು ಸ್ಥಾಪನೆ ಆಯಿತು. ಹಾಗಾದ್ರೆ ನ್ಯಾಟೋ ಸ್ಥಾಪನೆ ಆಯಿತು, ಎಲ್ಲಿ ಸ್ಥಾಪನೆ ಆಯಿತು? ಎಕ್ಸಾಮ್ ಹಾಲಲ್ಲಿ 99% ಹುಡುಗರೆಲ್ಲ ಇಡ್ತಾರೆ ನೋಡಿ. ನಾನು ನಿನ್ನೆ ಹೇಳಿದೆ, ಬ್ರಿಕ್ಸ್ ಎಲ್ಲಿ ಸ್ಥಾಪನೆ ಆಯಿತು? ಸ್ಥಾಪನೆ ಆಗಿದೆ ಬೇರೆ, ಹೆಡ್ ಕ್ವಾರ್ಟರ್ಸ್ ಬೇರೆ. ಸಾರ್ಕ್ ಸ್ಥಾಪನೆ ಆಗಿದೆ ಬೇರೆ, ಹೆಡ್ ಕ್ವಾರ್ಟರ್ಸ್ ಬೇರೆ. ಎಲ್ಲದರಲ್ಲಿ ವ್ಯತ್ಯಾಸ ಇರುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಇಲ್ಲಿ ಏನಪ್ಪಾ ಅಂತಂದಾಗ, ವಾಷಿಂಗ್ಟನ್ DC ಇದೆಯಲ್ಲ, ವಾಷಿಂಗ್ಟನ್ ನಲ್ಲಿ ಒಪ್ಪಂದದ ಮೂಲಕ ಏನಾಗುತ್ತೆ, ಈ 1949ರಲ್ಲಿ ಏನ್ ಮಾಡ್ತಾರಂದ್ರ ಈ ನ್ಯಾಟೋವನ್ನು ಸ್ಥಾಪನೆ ಆಗುತ್ತೆ. ಇದು 2014ರಲ್ಲಿ PSI ನೇರವಾಗಿ ಎಕ್ಸಾಮ್ ಕೇಳಿದ್ದಾರೆ, ನ್ಯಾಟೋ ಸ್ಥಾಪನೆ ಆಗಿದ್ದು ಯಾವಾಗ? ಓಕೆ, ಮತ್ತೆ ಅದೇ ಎಕ್ಸಾಮ್ ಕ್ವಶನ್ಸ್ ಕೇಳಿದ್ದಾರೆ. ಏನಂತಂದ್ರೆ ನ್ಯಾಟೋ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಹೌದಾ? ಸೊ ನೀವು PC PSI ಬರುವಂಥದ್ದು. ಹೌದಾ? ಯಾವಾಗಂದ್ರೆ ಬ್ರಿಸೆಲ್ಸ್ ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ಸದಸ್ಯ ರಾಷ್ಟ್ರಗಳು ಪ್ರಸ್ತುತ 32 ಇದಾವೆ, 32 ಕಂಟ್ರಿಗಳಿದ ಪ್ರಸ್ತುತ ರಾಷ್ಟ್ರಗಳು. ಹಾಗಾದ್ರೆ 2023ರಲ್ಲಿ ಫಿನ್ಲ್ಯಾಂಡ್ ಬರುತ್ತೆ. ಯಾವ ಲ್ಯಾಂಡ್ ರೀ? ಫಿನ್ಲ್ಯಾಂಡ್. ಓಕೆ, 2024ರಲ್ಲಿ ಯಾವ್ದು ಬರ್ತಿತ್ತಂದ್ರ ಶೂಡಾನ್ ರಾಜಧಾನಿ ಸ್ಟಾಕ್ಹೋಮ್. ಸೊ 2 ರಾಷ್ಟ್ರಗಳು ರೀಸೆಂಟ್ ಆಗಿ ಈ ನ್ಯಾಟೋದ ಸದಸ್ಯತ್ವ ಪಡೆದ ಆಧಾರದ ಮೇಲೆ ಟೋಟಲ್ ರಾಷ್ಟ್ರ ಎಷ್ಟು ಕಂಟ್ರಿ ಆಗ್ಯಾವ್ರಿ? 32 ರಾಷ್ಟ್ರಗಳು ಇದಾವೆ. ಎಷ್ಟದೋ ನ್ಯಾಟೋದು? 32 ಇದಾವೆ. ಸೊ ಗೊತ್ತಿರಬೇಕು 32ನೇ ರಾಷ್ಟ್ರ ಯಾವುದಂತಂದ್ರೆ ಅದು ಶೂಡಾನ್. 2024 ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು. ಎಕ್ಸಾಮ್ ನೇರವಾಗಿ ಎಕ್ಸಾಮ್ ಕ್ವಶನ್ಸ್ ಕ್ಲಿಕ್ ಮಾಡ್ತಾನೆ. ಹಾಗಾದ್ರೆ ನ್ಯಾಟೋ ಮುಖ್ಯ ಉದ್ದೇಶವೇನು? ಹಾಗಾದ್ರೆ ಯಾವುದೇ ನೋಡಿ, ಒಕ್ಕೂಟದ ಯಾವುದೇ ಒಂದು ರಾಷ್ಟ್ರ ಆ ರಾಷ್ಟ್ರದ ಮೇಲೆ ದಾಳಿ ಆದರೆ ಅದನ್ನು ಎಲ್ಲಾ ಸದಸ್ಯ ರಾಷ್ಟ್ರಗಳ ಮೇಲೆ ದಾಳಿ ಎಂದು ತಿಳಿಬೇಕು. ಹೌದಾ? ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದೀನಿ. ಈಗ
ನೋಡಿ, ಈ ಭಾಗದಲ್ಲಿ ನ್ಯಾಟೋ ರಾಷ್ಟ್ರಗಳು ಇವೇನು ಕಾಣ್ತಾ ಇದಲ್ಲ, ಇವೆಲ್ಲ ಕಾಣ್ತಾ ಇದೆ, ಇವೆಲ್ಲ ಡೈಗ್ರಾಮ್ ಅಲ್ಲಿ ಕಾಣ್ತಾ ಇದೆ, ಇವೆಲ್ಲ ನ್ಯಾಟೋ ಕಂಟ್ರಿಗಳು. ಈ ನ್ಯಾಟೋ ರಾಷ್ಟ್ರಗಳ ಮ್ಯಾಗ ಇಲ್ಲಿ ಇದು ರೇಷಾ ಏನಾದ್ರೆ ಅಟ್ಯಾಕ್ ಮಾಡಿದ್ರೆ ಎಲ್ಲ ಒಂದೇ ಒಂದು ರಾಷ್ಟ್ರ ಮ್ಯಾಗ, ಇಲ್ಲಿ ಯಾವುದೋ ಒಂದು ಇಥಿಯೋಪಿಯಾ ಯಾವುದೋ ಒಂದು ರಾಷ್ಟ್ರದಲ್ಲಿ ಏನಾದ್ರೆ ದಾಳಿ ಮಾಡಿದ್ರೆ ಟೋಟಲ್ ಎಲ್ಲಾ ರಾಷ್ಟ್ರ ಮ್ಯಾಗ ದಾಳಿ ಮಾಡೈತೆ ಅರ್ಥ. ಅದ್ರ ನಿಯಮ ಆಧಾರದ ಮೇಲೆ ಏನ್ ಮಾಡ್ಬೇಕಂದ್ರ ಇವೆಲ್ಲಾ ರಾಷ್ಟ್ರದ ಸೈನಿಕರು ಏನ್ ಮಾಡ್ಬೇಕ್ರಿ, ಎಲ್ಲಾ ರಾಷ್ಟ್ರ ಸೈನಿಕರು ಏನ್ ಮಾಡ್ಬೇಕು, ಸೊ ಒಂದು ಆ ಯಾವ ದೇಶದ ಮ್ಯಾಗ ಯುದ್ಧ ಮಾಡಿದೆ ಅವರನ್ನು ಕಳಿಸಿಕೊಡುವಂತ ನಿಯಮವಿದೆ. ಹಾಗಾಗಿ ಗೊತ್ತಿರಬೇಕು, ಅಲ್ಲಿ ಉಕ್ರೇನ್ಗಳು ಯುದ್ಧ ಆಗ್ತಾ ಇದೆ ಗೊತ್ತಿರಬೇಕು. ಹಾಗಾಗಿ ಪರಸ್ಪರ ಎಲ್ಲಾ ಸದಸ್ಯ ರಾಷ್ಟ್ರಗಳ ಮೇಲೆ ದಾಳಿ ಎಂದು ತಿಳಿದು ತಮ್ಮ ತಮ್ಮ ಸೈನಿಕರನ್ನು ಕಳಿಸಿಕೊಟ್ಟು ಯುದ್ಧಕ್ಕೆ ನಿಂದಿಸಬೇಕು. ಸೊ ಇದರ ನಿಯಮ. ಸೊ ನೆಕ್ಸ್ಟ್ ಯಾವ ಅಧಿಕೃತ ಭಾಷೆಗಳು ಇದಾವಂದ್ರೆ ಒಂದು ಇಂಗ್ಲಿಷ್ ಮತ್ತು ಒಂದು ಫ್ರೆಂಚ್, ಎರಡೇ ಲ್ಯಾಂಗ್ವೇಜ್ ಇದೆ, ಇಂಗ್ಲಿಷ್ ಇದೆ, ಫ್ರೆಂಚ್ ಇದೆ, ಎರಡು ಲ್ಯಾಂಗ್ವೇಜ್. ರಾಜಕೀಯ ಮತ್ತು ಮಿಲಿಟರಿ ಸಹಕಾರ ಏನಿದೆ ಗೊತ್ತಾ ಇಲ್ಲಿ. ಸೊ ಇದು ಇಂಪಾರ್ಟೆಂಟು, ಇದು ಸಂಯುಕ್ತ ತಡೆಗಳು ಎರಡನೇ ಮಹಾಯುದ್ಧ ಎಲ್ಲ ಹೇಳಿದ್ದೀನಿ, ಇದು ಏನು ಇಂಪಾರ್ಟೆಂಟ್ ಅಲ್ಲ. ಬಟ್ ಇಂಪಾರ್ಟೆಂಟ್ ಏನಂದ್ರೆ ಇದು ನೋಡಿ, ಎಕ್ಸಾಮಿಗೆ ಕೇಳಿದ, ನಿಮಗೆ ಗೊತ್ತಿದ್ದಿಲ್ಲೋ 545 PSI ಎಕ್ಸಾಮ್ ಅಲ್ಲಿ 545 PSI ಎಕ್ಸಾಮಿಗೆ ನೇರವಾಗಿ ಎಕ್ಸಾಮ್ ಕ್ವಶನ್ಸ್ ಕ್ಲಿಕ್ ಮಾಡಿದ. ಏನಂದ್ರೆ G20 ರಾಷ್ಟ್ರ, ಹೌದಾ, ಇವಾಗ ಪ್ರಸ್ತುತ G90+2 ಆಗಿದೆ. ಯಾಕಂದ್ರೆ 90 ರಾಷ್ಟ್ರ 2. ಸೊ ಈ ಒಕ್ಕೂಟ ಅಂತ ಕರಿತೀವಿ, ಒಂದು ಯುರೋಪಿಯನ್ ಒಕ್ಕೂಟ, ಇನ್ನೊಂದು ಆಫ್ರಿಕನ್ ಒಕ್ಕೂಟ. ಸೊ ಎರಡೂ ಗೊತ್ತಿರೋದು. ಈಗ G20 ಎಕ್ಸಾಮಿಗೆ ಕೇಳಿದಾರೆ. 545 PSI ಎಕ್ಸಾಮ್ ಅಲ್ಲಿ ಏನ್ ಕೇಳಿದ ಗೊತ್ತಾ, ಈ ಕೆಳಗಿನ ಯಾವುದು G20 ಸದಸ್ಯ ರಾಷ್ಟ್ರವಲ್ಲ. ಕ್ವಶನ್ ಪೇಪರ್ ತೆಗೆದು ನೋಡ್ರಿ, 545ರಲ್ಲಿ ನಿಮ್ಮ KE ಎಕ್ಸಾಮ್ ನಡೆಸೋ ಕ್ವಶನ್ ಪೇಪರ್ ಕೇಳಿದಾನೆ, ಈ ಕೆಳಗಿನ ಯಾವುದು G20 ಸದಸ್ಯ ರಾಷ್ಟ್ರ ಅಲ್ಲ. ಅಂದ್ರೆ ನಿಮಗೆ 20 ರಾಷ್ಟ್ರಗಳ ಬಗ್ಗೆ ನಾಲೆಜ್ ಇರಬೇಕು. 20 ರಾಷ್ಟ್ರಗಳ ಬಗ್ಗೆ ನಿಮಗೆ ನಾಲೆಜ್ ಇದ್ದಾಗ ಮಾತ್ರ ಇದಕ್ಕೆ ಆನ್ಸರ್ ಮಾಡಕ್ ಸಾಧ್ಯ ಆಗತ್ತೆ. ಸರ್ ಹಾಗಾದ್ರೆ 20 ರಾಷ್ಟ್ರಗಳು ನಮ್ಗೆ ಗೊತ್ತಿರ್ಲೇಬೇಕು. ಕೇಳಿದ್ದಾರೆ 545 ಪ್ರೂಫ್ ತೋರಿಸ್ತಾ ಇದ್ದೀನಿ, ಕ್ವಶನ್ ಪೇಪರ್ ತೆಗೆದು ನೋಡಿ. G20 ಸದಸ್ಯ ರಾಷ್ಟ್ರಗಳು ಈ ಕೆಳಗಿನ ಯಾವುದಲ್ಲ, ಯಾವುದು ಹೌದು ಅಂತ ಕೇಳ್ಬಿಟ್ಟೆ ನಾನು. ಹಾಗಾದ್ರೆ ಸರ್ 32 ಸದಸ್ಯ ರಾಷ್ಟ್ರಗಳು ನಮಗೆ ನ್ಯಾಟೋದು ಬೇಕಾ? 100% ನಿಮಗೆ ಇಷ್ಟೆಲ್ಲ ರಾಷ್ಟ್ರಗಳ ಬಗ್ಗೆ ತಿಳ್ಕೋಬೇಕು. ಯಾಕಂತಂದ್ರೆ ಅವನು ಏನ್ ಕೇಳ್ತಾನೆ, ಎಕ್ಸಾಮ್ ಕ್ವಶನ್ಸ್ ಪೇಪರ್ ಅನ್ನು ತುಂಬಾ ಡಿಫಿಕಲ್ಟ್ ಆಗಿ ಬರುವುದರಿಂದ ಯಾವುದು ಹೌದು ಇದರಲ್ಲಿ, ಯಾವುದು ಹೌದು ಇದರಲ್ಲಿ, ಯಾವುದು ಅಲ್ಲ ಅಂತ ಕೇಳ್ಬಿಡ್ತಾನೆ. ಯಾವ ರಾಷ್ಟ್ರ ಹೌದು ಯಾವ ರಾಷ್ಟ್ರ ಅಲ್ಲ, ನೇರವಾಗಿ ಕ್ವಶನ್ಸ್ ಕೇಳ್ತಾನೆ. ಹಾಗಾಗಿ ನಿಮ್ಗೆಲ್ಲಾನು ಗೊತ್ತಿರಬೇಕು. ಯಾವ್ದಾರು ಕೋಡ್ ಮಾಡ್ಕೋತಿರೋ ಏನಾಗ ಇದು ನಮ್ಗೆ ಇದು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಮ್ಯಾಪ್ ತರ ಹೋಗ್ಬಿಟ್ರೆ ನಿಮ್ಗೆ ಯಾವುದು ಒಂದು ಕ್ವಶನ್ಸ್ ಮಿಸ್ ಆಗಲ್ಲ. ನನಗೆ ಒಂದು ಗೊತ್ತಿಲ್ಲ, ಬಟ್ ನಾನು ಕ್ವಶನ್ಸ್ ಪೇಪರ್ ಅಲ್ಲಿ ಏನಾದ್ರೂ ನಾನು ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ನನಗೆ ಗೊತ್ತ. ಯಾಕಂತಂದ್ರೆ ಈಗ ಎಕ್ಸಾಂಪಲ್ ನೋಡ್ರಿ, ಅಲ್ಲಿ ನಿಮಗೆ ಮ್ಯಾಪ್ ಕಾಣ್ತಾ ಇದೆಯಲ್ಲ, ಆ ಮ್ಯಾಪ್ ಅಲ್ಲಿ ನೀವೇ ನೋಡಿ, ಆಫ್ರಿಕಾ ಇದೆಯಲ್ಲ, ಸೊ ಯುರೋಪ್ ಇದೆಯಲ್ಲ, ಯುರೋಪ್ ಪಶ್ಚಿಮ ಭಾಗ ಮತ್ತು ನಾರ್ತ್ ಅಮೆರಿಕಾ, ಕೆನಡಾ, ಇವೆಲ್ಲ ಭಾಗದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇವೆಲ್ಲ ಭಾಗ ಒಳಗೊಂಡಂತೆ, ಗ್ರೀನ್ಲ್ಯಾಂಡ್ ದ್ವೀಪ ಒಳಗೊಂಡಂತೆ, ಇವೆಲ್ಲ ಭಾಗ ಒಳಗೊಂಡಂತೆ ಈ ಕಂಟ್ರಿಗಳು ಎಲ್ಲನೂ ಬರ್ತಾವೆ. ಹಾಗಾಗಿ ನೀವು ಕಾಮನ್ ಆಗಿ ಗೊತ್ತಿರಬೇಕು. ಸೊ 32 ರಾಷ್ಟ್ರಗಳು ಇದಾವಲ್ಲ, ಒಂದೇ ತಿಳ್ಕೋಬೇಕು. ಪ್ರಸ್ತುತವಾಗಿ 32ನೇ ರಾಷ್ಟ್ರ ನಾನು ಆಲ್ರೆಡಿ ಹೇಳಿದೆ, ಸುಡಾನ್ ಬಂತು. 31ನೇದು ಯಾವ್ದ್ರಿ, ಫಿನ್ಲ್ಯಾಂಡ್ಸ್. ಇವೆರಡು ರಾಷ್ಟ್ರಗಳು ಇಂಪಾರ್ಟೆಂಟ್. ಇದು 31ನೇದು, ಇದು 32ನೇದು. ಓಕೆ, ಈಗ ನಿಮಗೆ ಒಂದು ಕ್ವಶನ್ಸ್ ಕೇಳ್ತಾರೆ. 1949ರಲ್ಲಿ ನ್ಯಾಟೋವನ್ನು ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಈ ನ್ಯಾಟೋದ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದು ಅಂತ ಕೇಳ್ತಾರೆ. ಎಷ್ಟಿದ್ದು ರೀ? ಅವಾಗ ಎಷ್ಟಿದ್ದು? 12 ಸದಸ್ಯ ರಾಷ್ಟ್ರಗಳಿದ್ದು. ಯಾವ್ಯಾವಪ್ಪ ಅಂದ್ರೆ, ಒಂದು ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ನೋಡಿ ಲುಕ್ಸಂಬರ್ಗ್, ನೆದರ್ಲ್ಯಾಂಡ್, ನಾರ್ವೆ, ಪೋರ್ಚುಗಲ್, UK ಪ್ಲಸ್ USA. ಇಷ್ಟೇ ರಾಷ್ಟ್ರ ಇತ್ತು, ಹೌದಾ? ಇಷ್ಟು ರಾಷ್ಟ್ರ ಹುಟ್ಟಕ್ಕೆ ಕಾರಣ ಯಾವ್ದಪ್ಪ ಅಂದ್ರ ರಷ್ಯಾ. ಯಾಕಂತಂದ್ರ ಪದೇ ಪದೇ ರಷ್ಯಾ ಅಟ್ಯಾಕ್ ಮಾಡ್ತಿತ್ತು, ಬಲಿಷ್ಠ ರಾಷ್ಟ್ರ. ಇಡೀ ನ್ಯಾಟೋ ಕಂಟ್ರಿಗಳು ಒಳಗೊಂಡಂತ ಎಲ್ಲಾ ರಾಷ್ಟ್ರಗಳ ಮೇಲೆ ಯುರೋಪಿನ ಪಶ್ಚಿಮ ಭಾಗ ಸಂಪೂರ್ಣವಾಗಿ ನಾವು ವಿಸ್ತರಣೆ ಮಾಡ್ಕೋಬೇಕು, ನನ್ನ ಅಂಡರಲ್ಲಿ ಇಟ್ಕೋಬೇಕು. ಇವತ್ತಿನ ಮೂಮೆಂಟ್ ಅಲ್ಲಿ ರಷ್ಯಾ ಉಕ್ರೇನಿಗೆ ಮಾಡ್ತಾ ಇದೆ ಗೊತ್ತಾ? ಉಕ್ರೇನ್ ಕ್ರಿಮಿಯಾ ದ್ವೀಪ ಮ್ಯಾಗ ಅಟ್ಯಾಕ್ ಮಾಡ್ತಾ ಇದೆ. ಉಕ್ರೇನ್ ಕ್ರಿಮಿಯಾ ದ್ವೀಪ ಇದೆಯಲ್ಲ, ಆ ಕ್ರಿಮಿಯಾ ದ್ವೀಪ ಮ್ಯಾಗ ರಷ್ಯಾವು ಅಟ್ಯಾಕ್ ಮಾಡ್ತಾ ಇದೆ 2014ರಲ್ಲಿ. ಈ ರಷ್ಯಾ ದೇಶವು, ಇದು ಉಕ್ರೇನ್ ದೇಶ, ಈ ದೇಶ ಇದೆಲ್ಲ ಉಕ್ರೇನ್ ದೇಶದ ಮ್ಯಾಗ ರಷ್ಯಾ ದೇಶವು ಇಲ್ಲಿ ಕ್ರಿಮಿಯಾ ದ್ವೀಪ 2014ರಲ್ಲಿ ವಶಪಡಿಸಿಕೊಂಡಿದೆ. 2014ರಲ್ಲಿ ಕ್ರಿಮಿಯಾ ದ್ವೀಪ ವಶಪಡಿದೆ. ಈಗ ಇದು ಏನ್ ಮಾಡುತ್ತೆ ಉಕ್ರೇನು, ನಾನ್ ಹಂಗಾದ್ರೆ ಇದು ರಷ್ಯಾ ಬಿಡಲ್ಲ ಅಂತ ಏನ್ ಮಾಡುತ್ತೆ, ನೇರವಾಗಿ ನ್ಯಾಟೋ ಹೆಲ್ಪ್ ಕೇಳ್ತಾ ಇದೆ. ನ್ಯಾಟೋ ನಾನು ಸದಸ್ಯತ್ವ ಪಡಿತೀನಿ ಅಂತ ಹೇಳ್ತಾ ಇದೆ, ಆದ್ರೆ ಇನ್ನೂ ಪಡೆದಿಲ್ಲ ಉಕ್ರೇನ್.
ಅಪ್ಪಿತಪ್ಪಿ ಉಕ್ರೇನ್ ರಾಷ್ಟ್ರವು ನ್ಯಾಟೋ ಸದಸ್ಯ ರಾಷ್ಟ್ರ ಏನಾದರೂ ಪಡೆದಿದ್ರೆ 100% ಉಕ್ರೇನನ್ನು ಕಾಪಾಡುತ್ತೆ. ಯಾಕೆ ಕಾಪಾಡ್ತಂದ್ರೆ ಇಷ್ಟೊಂದು ರಾಷ್ಟ್ರಗಳು ಇದಾವಲ್ಲ ನ್ಯಾಟೋದಲ್ಲಿ, ಇಷ್ಟೊಂದು ರಾಷ್ಟ್ರಗಳಿದಾವಲ್ಲ, ಇವೆಲ್ಲ ರಾಷ್ಟ್ರಗಳು ನ್ಯಾಟೋ ನಿಯಮಗಳು ಏನದಾವ್ರಿ, ಒಂದು ದೇಶದ ಮ್ಯಾಗ ಬಿದ್ದಾದ್ರೆ ಇನ್ನೊಂದು ದೇಶದ ಏನ್ ಮಾಡ್ಬೇಕು, ಒಬ್ಬರಿಂದ ಒಬ್ಬರು ಬೆನ್ನೆಲುಬು ನಿಂದಿರಬೇಕು. ನನ್ನ ಮ್ಯಾಗ ಇದ್ದಾವಾದ್ರೆ ಕೂಡ ನಿಮ್ಗೆ ಇದ್ದಾದಂಗೆ ನೀವು ನನಗೆ ಸಹಕಾರ ಸಲಹೆ ಕೊಡ್ಬೇಕು ಅಂತ ಹೇಳಿ ಇವರು ನಿಯಮಗಳು ಇದಾವ. ಅದು ಸಂವಿಧಾನದ ವಿಧಿಗಳು ಕೂಡ ತಿದ್ದುಪಡಿ ಮಾಡಿದ್ದಾರೆ. ಹಾಗಾಗಿ ಸದಸ್ಯ ರಾಷ್ಟ್ರಗಳ ಪಟ್ಟಿ ಕೊಟ್ರ. ಅವಾಗ 32 ಸದಸ್ಯ ರಾಷ್ಟ್ರಗಳು ಗೊತ್ತಿರಬೇಕು. ಸರ್ ಇಷ್ಟೊಂದು ಹೆಂಗ್ ಗೊತ್ತಾಗ್ಬೇಕಂದ್ರೆ 545 ಕ್ವಶನ್ ಬರ್ತದೆ ನೋಡಿ. ಕೇಳಲ್ಲ ಅಂತ ಯಾವ ಆಧಾರ ಮ್ಯಾಗ ಹೇಳ್ತೀರಿ, ನೇರವಾಗಿ PCPSI ಕ್ವಶನ್ಸ್ ಕೇಳ್ಬೋದು. ಸೊ 32ನೇ ಸದಸ್ಯ ರಾಷ್ಟ್ರ ಯಾವ್ದಂತ ಕೇಳ್ಬೋದು, ಅಥವಾ ಇತ್ತೀಚೆಗೆ ಸೇರ್ಪಡೆಯಾದ ಸದಸ್ಯ ರಾಷ್ಟ್ರ ಯಾವ್ದು ಕೇಳ್ಬೋದು, ಸುಡಾನ್ ಕೇಳ್ಬೋದು. ಇಲ್ಲ ಸರ್ ಅಂತಂದ್ರ ನೋಡಿ ನ್ಯಾಟೋ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದು ಕೇಳ್ಬೋದು, 12 ಕೇಳ್ಬೋದು. ಅಥವಾ ಮತ್ತೊಂದು ಡೆಪ್ತ್ ಆಗಿ ಕ್ವಶನ್ಸ್ ತೆಗಿಬಹುದು. ನ್ಯಾಟೋ ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಯಾವಾಗ ಸ್ಥಾಪನೆ ಆಗೈತ್ರಿ, 1949. ಈ ಸಂದರ್ಭದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳು, ಅವು ಯಾವ ಹೌದು ಯಾವ್ದು ಅಲ್ಲ ಅಂತ ಕೇಳಬಹುದು. ಹಾಗಾಗಿ ಇವೆಲ್ಲ ಸ್ಥಾಪನೆ ಆಗಿದ್ದು 1949 ಸದಸ್ಯತ್ವ ಪಡೆದವು 12. ನಂತರ ಏನಾಗತ್ತೆ ಗೊತ್ತಾ, 1952, 52, ಇವು 2 ರಾಷ್ಟ್ರಗಳು ಒಂದು ಕಡೆ ನೋಡಿ, 52, 55, 1983 ಇದರಲ್ಲಿ ಇಲ್ಲಿ 3 ರಾಷ್ಟ್ರಗಳು ಬರ್ತಾವ. ಮತ್ತೆ ಇಲ್ಲಿ ಏನಪ್ಪಾ ಅಂತಾರ, ಇಲ್ಲಿವರೆಗೂ 2004 ಇವೆಲ್ಲ ಒಂದೇ ಕಂಟ್ರಿ. ನಂತರ 2009 2, ನೆಕ್ಸ್ಟ್ 2007 1, 21, 23, 24 ಟೋಟಲ್ ಇದಾವೆ. ಸೊ ಹಾಗಾಗಿ ಇವೆಲ್ಲ ರಾಷ್ಟ್ರಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೋಡಿ ಒಂದೇ ಹೇಳ್ತೀನಿ, ಎಲ್ಲರೂ ಆನ್ಸರ್ ಮಾಡೋದನ್ನು ನೀವೇನಾದ್ರೂ ಆನ್ಸರ್ ಮಾಡ್ತಾ ಇದ್ರೆ ನೀವು ಎಲ್ಲಿರ್ಬೇಕು ಅಲ್ಲೇ ಇರ್ತೀರಿ. ಯಾರಿಗೂ ಡಿಫಿಕಲ್ಟ್ ಆಗಿರ್ತಾ ಇದೆಯಾ ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ನಿನ್ನೆ ನಾವು ಶಿವಾನಂದ ಸರ್ ಅವರಿಗೆ ಇಂಟರ್ವ್ಯೂ ಮಾಡಿದಾಗ ಒಂದೇ ಅಂದ್ರು, ನನಗೆ 2016ರಲ್ಲಿ ಅಶೋಕನ ಶೀಲಾಶಾಸನ ಅಂದ್ರೆ ಕಳಿಂಗ ಯುದ್ಧದ ಬಗ್ಗೆ ವರ್ಣನೆ ಮಾಡುವಂತ ಅಶೋಕನ ಶೀಲಾಶಾಸನದ ಬಗ್ಗೆ ನನಗೆ ಅದು ಕ್ವಶನ್ಸು ಮತ್ತು ಇನ್ನೊಂದು ಯಾವುದು ಸೈನ್ಸ್ ಕ್ವಶನ್ಸ್ ಹೇಳಿದ್ರು. ಇವೆರಡು ಕ್ವಶನ್ಸ್ ನನಗೆ ರೈಟ್ ಆದರೆ ನಾನು 2016ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿಬಿಡ್ತಿದ್ದೆ ಸರ್. ಅದು ಒಂದು ಅವಕಾಶಗಳನ್ನು ಕಳ್ಕೊಂಡಿದ್ದಕ್ಕೆ 2023, 24ವರೆಗೂ ನಾನು ಕಾಯ್ಬೇಕಾಗತ್ತೆ. ಅರ್ಥ ಆಯ್ತಾ? ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮೈಂಡಲ್ಲಿ ಇರಲಿ, ಇಂಥವು ಯಾರು ಆನ್ಸರ್ ಮಾಡ್ತಾರೆ. ನಾನು ಇದು ನ್ಯಾಟೋ ಬಗ್ಗೆ ನೀವು ಯಾವುದ್ರ ಯೂಟ್ಯೂಬ್ ತೆಗೆದು ನೋಡ್ರಿ, ಜಸ್ಟ್ ಒಂದು 5 ರಿಂದ 10 ನಿಮಿಷ. ನಾನು ಯಾಕೆ ಇಷ್ಟು ಡೆಪ್ತ್ ಆಗಿ ಹೇಳ್ತಾ ಇದ್ದೆ ಅಂದ್ರೆ, ಕ್ವಶನ್ಸ್ ಪೇಪರ್ ಅನ್ನು ಚೇಂಜ್ ಆಗಿದೆ. ಕ್ವಶನ್ಸ್ ಪೇಪರ್ ಚೇಂಜ್ ಆಗೋದ್ರಿಂದ ಮೆಟೀರಿಯಲ್ ಅಲ್ಲಿ ನಮ್ಮ ಕ್ಲಾಸ್ ಅಲ್ಲಿ ಎಲ್ಲರದಲ್ಲಿ ಚೇಂಜ್ ಆಗ್ಬೇಕು. ಹಾಗಾಗಿ ನೀವು ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವೆಲ್ಲವನ್ನು ತಿಳ್ಕೋಬೇಕು, ಪದೇ ಪದೇ ಓದ್ಬೇಕು. ನೀವು ಓದೋದ್ ಬಿಟ್ಟು ಏನು ಕೆಲಸ ಇದೆ, ಕಂಪಲ್ಸರಿ ಓದ್ಬೇಕು. ಸೊ ಓಕೆ, ಸದಸ್ಯ ರಾಷ್ಟ್ರಗಳು. ಹಾಗಾದ್ರೆ ಇಲ್ಲಿ ಯಾವ ಪ್ರಮುಖವಾದ ಅಂಶಗಳು ಇದಾವಪ್ಪ? ಹೌದಾ ಸರ್, ನಿಮ್ಗೆ ಗೊತ್ತಿರಬೇಕು. ನೇರವಾದಿ ಆರ್ಟಿಕಲ್ 5 ವಿಧಿಗಳು 5 ಸರ. ಹಾಗಾದ್ರೆ ನ್ಯಾಟೋದ ವಿಧಿಗಳಿದಾವೆ, ಆರ್ಟಿಕಲ್ಸ್ ಇದಾವೆ. ಎಷ್ಟದಾವ ಆರ್ಟಿಕಲ್ಸ್ ಅಂದ್ರೆ 11 ಆರ್ಟಿಕಲ್ಸ್ ಇದಾವೆ, ಕೇವಲ 11 ಆರ್ಟಿಕಲ್ಸ್. ಹೌದಾ? ವಿಶ್ವಸಂಸ್ಥೆ ಹೇಳಿದ್ರೆ 11 ಆರ್ಟಿಕಲ್ಸ್, 19 ಆರ್ಟಿಕಲ್ಸ್, 11 ಭಾಗ. ಇಷ್ಟು ವಿಶ್ವಸಂಸ್ಥೆ ಇದೆ. ಜನ ಸಮುದಾಯ ಎನಿಸಿರುವ ನಾವು ಎಂಬ ಪ್ರಸ್ತಾವನೆ ಆಧಾರ ಮೇಲೆ ವಿಶ್ವಸಂಸ್ಥೆ ಪ್ರಾರಂಭ ಆಗುತ್ತೆ. ಆದರೆ ನ್ಯಾಟೋದ ಆರ್ಟಿಕಲ್ಸ್ ಎಷ್ಟದಾವ ಅಂದ್ರೆ 11 ಅದಾವ್ರಿ. ಈ 11 ಆರ್ಟಿಕಲ್ಸ್ ಅಲ್ಲಿ ಈ 2 ಆರ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್. ಯಾವ ಆರ್ಟಿಕಲ್ಸ್ ರೀ? ಆರ್ಟಿಕಲ್ಸ್ 5 ಮತ್ತು 10. ಆರ್ಟಿಕಲ್ಸ್ 5 ಏನ್ ಹೇಳ್ತಾ ಗೊತ್ತಾ? ವೆರಿ ಇಂಪಾರ್ಟೆಂಟ್, ಬರೆದಿಟ್ಟುಕೊಳ್ಳಿ. ಮುಂದಿನ ದಿನಮಾನದಲ್ಲಿ ಇದರ ಮ್ಯಾಗ ಪಕ್ಕಾ ಒಂದು ಕ್ವಶನ್ಸ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದಾಗ ನ್ಯಾಟೋವು ಪ್ರಮುಖ ತತ್ವ ಆಗಿದೆ. ಇದರ ಪ್ರಕಾರ ಏನಿದೆ ಗೊತ್ತಾ? ಯಾವುದೇ ಒಂದು ಸದಸ್ಯ ರಾಷ್ಟ್ರದ ಮೇಲೆ ದಾಳಿಯಾದರೆ ಅದನ್ನು ಎಲ್ಲಾ ಸದಸ್ಯ ರಾಷ್ಟ್ರಗಳ ಮೇಲೆ ದಾಳಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಎಲ್ಲರೂ ಒಟ್ಟಾಗಿ ಎದುರಿಸಬೇಕು. ನಾನು ಬರಲ್ಲ ಮರ, ನಂದೇ ಕಿರಿಕಿರಿ ಹಂಗ ಅನ್ನಕ್ ಚಾನ್ಸೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ಆಲ್ರೆಡಿ ಸಮೀಕ್ಷೆ ಆಗಿದೆ. 2001ರಲ್ಲಿ ಹೌದಾ ಅಮೆರಿಕ ದಾಳಿ ಆಗಿತ್ತು. ಅಮೆರಿಕ ದಾಳಿ ಆದ ಸಂದರ್ಭದಲ್ಲಿ ಎಲ್ಲಾ ಸದಸ್ಯ ರಾಷ್ಟ್ರಗಳು ಸಪೋರ್ಟ್ ಕೊಟ್ಟರು. ಅರ್ಥ ಆಯ್ತಾ? ಎಲ್ಲಾ ಸದಸ್ಯ ರಾಷ್ಟ್ರಗಳು ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಇಂಥವೆಲ್ಲ ನಿಯಮಗಳು ಓದ್ಬೇಕು. ಇವು ಈಗ UPSC ಮತ್ತು KPSC ಮತ್ತು KA ಕ್ವಶನ್ ಪೇಪರ್ ತೆಗಿತಾರಲ್ಲ, ಅದರ ಮ್ಯಾಗ ನಿಮ್ಮ ಭವಿಷ್ಯ ಇರುತ್ತೆ. ಸರ್ ಚೂರು ಡೆಪ್ತ್ ಆಗಿ ತೆಗೆದ್ಬಿಟ್ರೆ ಹುಡುಗರು ಬಾಯಿ ತೆರಕೊಂಡು ಕೂತ್ಬಿಡ್ತಾರೆ.
ನ್ಯಾಟೋ ಏನು ಸ್ಥಾಪನೆ, ಕೇಂದ್ರ ಕಚೇರಿ, ಹೆಡ್ ಕ್ವಾರ್ಟರ್ಸ್ ಸ್ಥಾಪನೆ ಇವೇ ಇಷ್ಟೇ. ಬಟ್ ನ್ಯಾಟೋದ ರಿಯಲಿ ಫೈಟ್ ಹೆಂಗಿದೆ ನೋಡಿ, ಅರ್ಥ ಆಯ್ತಾ? ಸೊ ಇದು ಆರ್ಟಿಕಲ್ಸ್ ತಿಳ್ಕೊಬೇಕು ಸರ್. ಆರ್ಟಿಕಲ್ಸ್ 5ನೇ ಆರ್ಟಿಕಲ್ಸ್ ಸಿಟಿಜನ್ಶಿಪ್ ಬಗ್ಗೆ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಹೌದಾ? ಭಾರತ ದೇಶದ ಪೌರತ್ವವನ್ನು ಪಡೆದುಕೊಳ್ಳಬೇಕಾದ್ರೆ ಹೇಳುತ್ತೆ. ನಾನು ಸಂವಿಧಾನ ಓದ್ತಿದ್ದೀನಿ, ಇದು ಯಾವ್ದು ಸರ್? ನ್ಯಾಟೋ ಬಗ್ಗೆ ಆರ್ಟಿಕಲ್ಸ್ ಇದೆಯಲ್ಲ, ಹೌದಲ್ವಾ? ಸೊ ಡೆಪ್ತ್ ಹೋಗ್ಬಿಡ್ತಾನೆ. ಅವಾಗ ಕ್ವಶನ್ಸ್ ಪೇಪರ್ ತುಂಬಾ ಡಿಫಿಕಲ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಹೇಳಿದ್ನಲ್ಲ, ಅವಾಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ನೆಕ್ಸ್ಟ್ ಇದ್ರ ಉದ್ದೇಶವೇನಪ್ಪಾ ಅಂತಂದಾಗ, ಇದು ಉತ್ತರ ಅಟ್ಲಾಂಟಿಕ್ ಒಂದು ಪ್ರದೇಶದ ಒಂದು ಒಪ್ಪಂದ ಆಗಿದ್ದಲ್ಲ, ಈ ಒಂದು ಒಪ್ಪಂದದಲ್ಲಿ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಬೇಕು. ಈ 32 ರಾಷ್ಟ್ರಗಳದಾವಲ್ಲ, 32 ರಾಷ್ಟ್ರಗಳು ಒಂದೇ ತತ್ವ, ಪ್ರಿನ್ಸಿಪಲ್ ಏನ್ ಗೊತ್ತಾ ಅವ್ರದ್ದು? ಎಲ್ಲರಲ್ಲಿ ಶಾಂತಿ ಮತ್ತು ಭದ್ರತೆ ಕಾಪಾಡಬೇಕು, ಹೌದಾ? ತಮ್ಮನ್ನು ತಾವು ಹೊಡೆದಾಡ್ಕೊಂಡ್ರ ಕೇರ್ ಮಾಡಲ್ಲ. ಆದ್ರೆ ಬೇರೆ ರಾಷ್ಟ್ರ 32 ರಾಷ್ಟ್ರ ನ್ಯಾಟೋ ರಾಷ್ಟ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಿತ್ತಂದ್ರೆ ಬಿಡಲ್ಲ. ಅದಕ್ಕೆ ನ್ಯಾಟೋ ಬಲಿಷ್ಠ ಸಂಘಟನೆ. ಲಾಸ್ಟಿಗೆ ಒಂದು ಕ್ವಶನ್ಸ್, ಹಾಗಾದ್ರೆ ಸರ್ ಇಲ್ಲಿ ಭಾರತ ದೇಶ ಸದಸ್ಯತ್ವ ಪಡೆದಿದೆಯಾ? ಪಡೆದಿಲ್ಲ. ದಿಸ್ ಇಸ್ 100% ಎಕ್ಸಾಮ್ ಕ್ವಶನ್ಸ್ ಕ್ಲಿಕ್ ಮಾಡಿದ್ರೆ ಭಾರತ ದೇಶ ಸದಸ್ಯತ್ವ ಪಡೆದಿದೆ ಅಂತ ಆಗ್ತಾರೆ ಹುಡುಗರು, ಡೌಟೇ ಇಲ್ಲ. ಯಾಕಂದ್ರೆ ನ್ಯಾಟೋ 30 ಅಂದ್ರೆ ನ್ಯಾಟೋ ಎಲ್ಲಿ ಐತ್ರಿ? ನಾವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಭಾರತ ಇದೆ. ನ್ಯಾಟೋ ಮಾಡಿದೆ ಅಲ್ಲಿ ಯುರೋಪ್, ಆಫ್ರಿಕಾ ನೋಡಿ, ಯುರೋಪಿನ ಪಶ್ಚಿಮ ಭಾಗ, ಉತ್ತರ ಅಮೆರಿಕ ಭಾಗ. ಇಂಡಿಯಾ ಇರೋದಲ್ಲಿ ನೋಡಿ ಇದು. ಅದಕ್ಕೆ ನಿಮ್ಗೆ ಹುಡುಗರಿಗೆ ಹೇಳ್ತಾ ಇರೋದು, ನಿಮಗೆ ಕ್ಲಿಯರಿಟಿ ಚೆನ್ನಾಗಿ ಇದ್ರ ಬಗ್ಗೆ ಟಾಪಿಕ್ ಬಗ್ಗೆ ಕ್ಲಿಯರಿಟಿ ಗೊತ್ತಿಲ್ಲ ನೋಡಿ. ಭಾರತ ಇರೋದು ಇಲ್ಲಿ ಕಣ್ರಿ, ಇದು ಭಾರತ. ಆ ಸಂಘಟನೆ ಆಗಿದ್ದು ಈ ಭಾಗದಲ್ಲಿ. ಯಾವ ಉದ್ದೇಶ ಅಂದ್ರೆ ಈ ಭಾಗದಲ್ಲಿ ತಮ್ಮ ಬಲಿಷ್ಠವನ್ನು ಕಾಪಾಡೋಕ್ಕೆ, ಭದ್ರತೆಯನ್ನು ಕಾಪಾಡ, ಎಲ್ಲಿ? ನಾರ್ತ್ ಅಟ್ಲಾಂಟಿಕ್ ಟ್ರೇಡ್ ಈ ಭಾಗದಲ್ಲಿ, ಓಷನ್ ಭಾಗದಲ್ಲಿ. ಇದ್ರಿಗೋಸ್ಕರ ಒಪ್ಪಂದ ಮಾಡ್ಕೊಂಡಾರ ಅಟ್ಯಾಕ್ ಮಾಡಕ್ಕೆ. ಸೊ ಆ ಉದ್ದೇಶ ಭಾರತ ಇದು ಸಂಬಂಧವಿಲ್ಲ. ಹಾಗಾಗಿ ಸದಸ್ಯತ್ವ ರಾಷ್ಟ್ರ ಪಡೆದಿಲ್ಲ. ಹಾಗಾಗಿ ನಿಮಗೆ ನಾಳೆ ಎಕ್ಸಾಮ್ ಅಲ್ಲಿ ನೇರವಾಗಿ ಕ್ವಶನ್ಸ್ ಕೇಳ್ಬಿಡ್ತಾನೆ. ಅವಾಗ ಹುಡುಗರು ಏನ್ ಮಾಡ್ತಾರೆ, ಭಾರತ 100% ಸದಸ್ಯತ್ವ ಪಡೆದಿದೆ ಮಗ, ನೀವು 100ಕ್ಕೆ 100. ಯಾಕಂದ್ರೆ ಮೊದಲು ಭಾರತ ಯಾವತ್ತು ಆಪ್ಷನ್ಸ್ ಅಲ್ಲಿ ತೆಗೆಯಲ್ಲ, ಭಾರತ ರೈಟ್ ಅಂತಂತಾರೆ. ಯಾಕಂದ್ರೆ ಭಾರತ ಅಷ್ಟು ಅಭಿಮಾನಿ ಉರಿತೇ ಇರುತ್ತೆ. ಅದಕ್ಕಾಗಿ ಸೊ ಅವೆಲ್ಲ ನಿಮ್ಗೆ ಗೊತ್ತೇ, ಎಕ್ಸಾಮ್ ಅಲ್ಲಿ ಮಾಡಬೇಕು. ಮತ್ತು ಸದಸ್ಯ ರಾಷ್ಟ್ರಗಳ ನಡುವೆ ರಾಜಕೀಯ ಮತ್ತು ಮಿಲಿಟರಿಯ ಸಹಕಾರವನ್ನು ಒಬ್ಬರು ಬಲಪಡಿಸುವಂಥದ್ದು ಸಹಜವಾಗಿ. ಈಗ ಉಕ್ರೇನ್ ಸದಸ್ಯತ್ವ ಏನಾದ್ರೂ ಪಡೆದಿದ್ದ ಖರೆ ಆದ್ರೆ ನಾಳೆ 32 ರಾಷ್ಟ್ರಗಳು ಉಕ್ರೇನ್ ಸಪೋರ್ಟ್ ಕೊಡುತ್ತೆ ನಾಳೆನೆ. ಆದ್ರೆ ಪರಿಪೂರ್ಣವಾಗಿ ಸದಸ್ಯತ್ವ ರಾಷ್ಟ್ರ ಪಡೆದಿಲ್ಲ. ನ್ಯಾಟೋ ಪಡಿತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ವಾದ ವಿವಾದ ಕೂಡ ಮಾಡಿದ್ದಾರೆ, ಹಾಗಾಗಿ ಪಡೆದಿಲ್ಲ. ಓಕೆ, ನೆಕ್ಸ್ಟ್. ಹಾಗಾದ್ರೆ ಇದು ಆರ್ಟಿಕಲ್ಸ್ 10 ಏನ್ ಹೇಳುತ್ತೆ? ಇಲ್ಲಿ ಹೊಸ ದೇಶಗಳು ಸೇರಿಸಿಕೊಳ್ಳುವ ಮತ್ತು ಮುಕ್ತ ಬಾಗಿಲು ನೀತಿ, ಓಪನ್ ಡೋರ್ ಪಾಲಿಸಿ. ಓಪನ್ ಡೋರ್ ಪಾಲಿಸಿ ಬಗ್ಗೆ ಏನಂತ ಅಂದ್ಬಿಟ್ಟು ಅಂದ್ರೆ ಏನು ಅರ್ಥ ಆಗಲ್ಲ. ಅಂದ್ರೆ ಓಪನ್ ಇದೆ, ಇಲ್ಲಿ ಯಾವುದೇ ನಿಯಮವಿಲ್ಲ. ಯಾವುದೇ ಒಂದು ದೇಶ ಸದಸ್ಯತ್ವ ರಾಷ್ಟ್ರ ಪಡಿಬೇಕಾದ್ರೆ ಬರಬೇಕು. ಆದರೆ ಇಲ್ಲಿ ಏನಿದೆ ಅಂದ್ರೆ, ತಾನು ಸಂಪಾದನೆ ಮಾಡಿದ ಆದಾಯದಲ್ಲಿ GDP 2% ಕೊಡ್ಬೇಕು. GDP ಎಷ್ಟು ಪರ್ಸೆಂಟ್ ಕೊಡ್ಬೇಕ್ರಿ? 2% ಕೊಡ್ಬೇಕು. ತಾನು ಸಂಪಾದನೆ ಮಾಡಿದ GDP ಅಲ್ಲಿ 2% ಕೊಡ್ಬೇಕು ಕಡ್ಡಾಯವಾಗಿ. ಭಾರತ ದೇಶ ಸದಸ್ಯ ಪಡಬಹುದು, ಅದೇನ್ ಮಾಡ್ಬೇಕ್ರಿ? 2% GDP ಕೊಡ್ಬೇಕು. ಹಾಗಾಗಿ ಮುಕ್ತ ಬಾಗಿಲು ಅಂತದ್ರ ಬಗ್ಗೆ ತಿಳಿಸುತ್ತದೆ. ಇದು ಸದಸ್ಯತ್ವ. ಮತ್ತೊಂದು, ನ್ಯಾಟೋ ಸದಸ್ಯ ಪಡೆಯಲು ಯುರೋಪಿಯನ್ ರಾಷ್ಟ್ರವಾಗಿರಬೇಕು. ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದಿದಾವೆ ಎಲ್ಲರಿಗೆ. ಆದ್ರೆ ಏನ್ ನೆಕ್ಸ್ಟ್ ಪಾಯಿಂಟ್? ಯುರೋಪ್ ರಾಷ್ಟ್ರವಾಗಿರಬೇಕು ಎಂಬುದು ಒಂದು ಪ್ರಮುಖ ನಿಯಮ. ಹಾಗಾದ್ರೆ ನೋಡಿ, ಯುರೋಪ್ ರಾಷ್ಟ್ರದಲ್ಲಿ ಹೌದಾ, ಯುರೋಪ್ ರಾಷ್ಟ್ರಗಳು ಹೌದಾ, ಯುರೋಪ್ ರಾಷ್ಟ್ರಗಳು ಎಷ್ಟದಾವು? ಸುಮಾರು ಒಂದು ಏನಂದ್ರೆ ಒಂದು 40-45ಕ್ಕಿಂತ 50-53 ತನಕ ಇದಾವೆ ಸಮಥಿಂಗ್. ಅಷ್ಟು ರಾಷ್ಟ್ರಗಳು ಮಾತ್ರ ಅವಕಾಶವಿದೆ. ನಮ್ಮ ಏಷ್ಯಾ ಖಂಡ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಕ್ಲಿಯರಿಟಿ ಗೊತ್ತಿದ್ರೆ ಭಾರತ ಬರಕ್ಕೆ ಚಾನ್ಸೇ ಇಲ್ಲ. ಭಾರತ ಅಲ್ಯಾಕೆ ಬರುತ್ತೆ? ಹೌದಿಲ್ರಿ? ಈಗ ತೈಲ, ಈ ಗ್ಯಾಸ್ ಬಗ್ಗೆ ಪ್ರಾಬ್ಲಮ್ ಆಗಿ ಗ್ಯಾಸ್ ಅರಬ್ ಕಂಟ್ರಿ ಎಲ್ಲಿ ಬರುತ್ತೆ? ಇರಾನ್, ಇಸ್ರೇಲ್, ಇವೆಲ್ಲ ಕಾಮನ್ ಆಗಿ ತಿಳ್ಕೊಬೇಕು. ಹಿಂಗ್ ಥಿಂಕ್ ಮಾಡಿದ್ರೆ ನೋಡ್ರಿ, ಎಕ್ಸಾಮ್ ಹಾಲ್ ಅಲ್ಲಿ ಕ್ವಶನ್ಸ್ ಪೇಪರ್ ಡಿಫಿಕಲ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮ್ಯಾಪ್ ತರ ಹೋಗಿರ್ತಾನೆ. 100% ಮ್ಯಾಪ್ ತರ ಹೋಗಿರ್ತಾನೆ. ಅದು ಡೆಪ್ತ್ ಆಗಿ ಬಂದಿರುತ್ತೆ, ಹುಡುಗರು ಅರ್ಥ ಆಗಲ್ಲ.
ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇದು ಗೊತ್ತಿರಬೇಕು. ಸೊ ಆಮೇಲೆ ಯುರೋಪ್ ಸದಸ್ಯ ರಾಷ್ಟ್ರ ಪಡೆದಿರಬೇಕು. ನೆಕ್ಸ್ಟ್ ಇಲ್ಲಿ ಕೆಲವೊಂದಷ್ಟು ಯುದ್ಧಗಳಾಗಿದ್ದಾವೆ. ಒಂದದ್ದು ಯಾವುದಂದ್ರೆ ಬಾಲ್ಕನ್ ಯುದ್ಧ ಅಂತ ಕರಿತೇವೆ, ಅಫ್ಘಾನಿಸ್ತಾನ ಯುದ್ಧ ಮತ್ತು ಲಿಬಿಯಾ ಯುದ್ಧ. ಸೊ ಇವೆಲ್ಲ ಯುದ್ಧ ಕೂಡ ಇದಕ್ಕೆ ಉದಾಹರಣೆ ಆಗಿರುವುದು. ಸೊ ಗೊತ್ತಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದಾಗ ಈಗ ಮುಂದೆ ಬರುವಂತ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ಸ್ಗಳು ಬರಬಹುದು, ಡೌಟೇ ಇಲ್ಲ. ಪ್ರಚಲಿತ ತುಂಬಾ ಇಂಪಾರ್ಟೆಂಟ್ ಬರುತ್ತೆ. ಸರಿ, ಹೆಂಗೆ ಬರುತ್ತೆ ನೋಡಿ. ಈಗ 2025 ಹಳಿದೈತಿ ಬಿಟ್ಬಿಡ್ರಿ. 2025 ನೆದರ್ಲ್ಯಾಂಡಿನ ದ ಹೇಗ್ ನಲ್ಲಿ ಏನಾಗತ್ತಂದ್ರ ಇದರ ನಡೀತು. ಯಾವ್ದು ನಡೀತು ರೀ? ಶೃಂಗಸಭೆ. ಪ್ರತಿ ವರ್ಷ ಶೃಂಗಸಭೆ ನಡೀತೆ. 2025 ನೆದರ್ಲ್ಯಾಂಡ್ ಹೇಗ್ನಲ್ಲಿ ನಡೀತು. ಅಲ್ಲಿ ಏನಪ್ಪಾ ಅಂದ್ರ ಉಕ್ರೇನಿಗೆ ನಿರಂತರ ಬೆಂಬಲ ಮತ್ತು ರಕ್ಷಣಾ ಹೂಡಿಕೆಯನ್ನು ಹೆಚ್ಚಿಸುವುದರ ಬಗ್ಗೆ ಚರ್ಚಿಸಲಾಯಿತು. ಉಕ್ರೇನ್ ವಿಷಯ ಬಗ್ಗೆ ಚರ್ಚೆ. ಆದ್ರೆ 2026ರಲ್ಲಿ 2026ನಲ್ಲಿ ಮುಂದಿನ ಸಭೆಯು ಟರ್ಕಿಯಲ್ಲಿ ನಡೆಯಕ್ಕೆ ತೀರ್ಮಾನ ಮಾಡಿದ್ದಾರೆ, ಆದ್ರೆ ನಡೆದಿಲ್ಲ. ಹಾಗಾದ್ರೆ ನ್ಯಾಟೋ ಹೌದಾ? ಸೊ ನ್ಯಾಟೋ, ಹಾಗಾದ್ರೆ ನ್ಯಾಟೋ 2026ರಲ್ಲಿ ಎಲ್ಲಿ ನಡೀತೈತ್ರಿ? ಎಲ್ಲಿ ನಡೀತೈತಿ? ಟರ್ಕಿಯಲ್ಲಿ ನಡೀತೆ. ಸೊ ಯಾಕಂದ್ರೆ ನಡೆಯಕ್ಕೆ ಇನ್ನ ನಡೆದಿಲ್ಲ. ನೀವು 2026ರಲ್ಲಿ ಎಕ್ಸಾಮ್ ಬರಿತಾ ಇದ್ದೀರಿ. ಪಕ್ಕಾ ಕ್ವಶನ್ಸ್ ಹೌದಿಲ್ರಿ? ಡೌಟೇ ಇಲ್ಲ, ಪಕ್ಕ ಬರುತ್ತೆ. ಅದಕ್ಕೆ ಇಂಥವಕ್ಕೆಲ್ಲ ಟಾರ್ಗೆಟ್ ಮಾಡ್ಬೇಕು. ಇಂಥವ್ ನೋಡಿ, ಇಲ್ಲಿ ಬರೀ GK ಕ್ಲಾಸ್ ಅಲ್ಲ, GK ಜೊತೆ ಕರೆಂಟ್ ಅಫೇರ್ಸ್ ಇದೆ. ನಾನು ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಕರೆಂಟ್ ಅಫೇರ್ಸ್ ಕವರ್ ಮಾಡ್ತಾ ಇದ್ದೀನಿ. ನೀವು ಹೆಂಗ್ ತಿಳ್ಕೊತೀರಿ ನಿಮ್ಮ್ಯಾಗ. ಸೊ ಹಾಗಾಗಿ ಗೊತ್ತಿರ್ಬೇಕು. ಆಮೇಲೆ ಇಲ್ಲಿ ಹೇಳಿದ್ನಲ್ಲ, ರಕ್ಷಣಾ ವೆಚ್ಚದಲ್ಲಿ ಈ ಯಾವ್ದು ರಾಷ್ಟ್ರ ಪಡಿತಾವೋ GDPಯಲ್ಲಿ 2% ಅದನ್ನು ರಕ್ಷಣಾ ವೆಚ್ಚಕ್ಕಾಗಿ ಬಳಸಬೇಕೆಂದು ಸರಿ ಗುರಿಯನ್ನು ಹೊಂದಿದೆ. 2% ಕೊಡ್ಬೇಕು. ಆಮೇಲೆ ಇಲ್ಲಿ ಇದೆ ಗೊತ್ತಿರಬೇಕು, ಇಲ್ಲಿ ಫಿನ್ಲೆಂಡ್, ಸ್ವೀಡನ್ ಕೂಡ ಸೇರ್ಪಡೆ ಆಗಿದ್ದು. ರಷ್ಯಾ ಉಕ್ರೇನ್ ಯುದ್ಧದ ನಂತರ ಭದ್ರತೆ ದೃಷ್ಟಿಯಿಂದ ಈ ಎರಡೂ ದೇಶಗಳನ್ನು ನ್ಯಾಟೋ ಸೇರಿವೆ. ಯಾಕಂದ್ರೆ ರಷ್ಯಾದ ಮತ್ತು ಉಕ್ರೇನ್ ಪ್ರಾಬ್ಲಮ್ ಆಗೋದ್ರಿಂದ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ನಂತರ ಯಾಕೆ ರಷ್ಯಾ ಯುದ್ಧ ಆಯ್ತಲ್ಲ, ಅಷ್ಟು ಉಕ್ರೇನ್ ದೇಶವು ನೀವು ನಂಬಲ್ಲ. ಈ ಉಕ್ರೇನ್ ದೇಶ ಇದೆಯಲ್ಲ, ಮತ್ತೆ ಉಕ್ರೇನ್ ದೇಶ ಆಗ್ಬೇಕಾದ್ರೆ 50 ವರ್ಷಗಳ ಬೇಕಂತೆ. ಎಷ್ಟು ವರ್ಷಗಳು ಬೇಕ್ರಿ? 50 ವರ್ಷಗಳ ಕಾಲ ಬೇಕಂತೆ. ಅಷ್ಟೊಂದು ಆರ್ಥಿಕವಾಗಿ ಹಿಂದುಳಿದಿದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಉಕ್ರೇನ್ ಯುದ್ಧ ಆಗಿದಲ್ಲ, ಇದರ ಭಯ ಆಧಾರದ ಮೇಲೆ ಏನಾಯ್ತು ಗೊತ್ತಾ? ಫಿನ್ಲ್ಯಾಂಡ್ 31ನೇ ಸದಸ್ಯ ರಾಷ್ಟ್ರ, ಸ್ವೀಡನ್ 32ನೇ ಸದಸ್ಯ ರಾಷ್ಟ್ರನಾಗಿ ಸೇರ್ಪಡೆ ಮಾಡಲಾಗಿದೆ. ಬೇಡಪ್ಪ ಇವರ ಸಹವಾಸ, ನಾವು ಬೇಗ ನ್ಯಾಟೋದಾಗ ಸೇರ್ಪಡೆ ಆಗ್ಬೇಕು ಅಂತ ಸೇರ್ಪಡೆ ಆಗಿದೆ. ಸೊ ಓಕೆನಾ? ಸೊ ಇದು ಗೊತ್ತಿರಬೇಕು. ರಷ್ಯಾ ಉಕ್ರೇನ್ ಸಂಘರ್ಷ ಕೂಡ ನಿಮಗೆ ಕಾರಣ ಆಗಿರಬಹುದು. ಉಕ್ರೇನ್ ನ್ಯಾಟೋ ಸೇರಬಾರದು ಎಂಬುದು ರಷ್ಯಾದ ಪ್ರಮುಖ ಬೇಡಿಕೆ. ನೋಡಿ ಯಾಕೆ ಉಕ್ರೇನು ನ್ಯಾಟೋದಲ್ಲಿ ಸೇರಬಾರದು, ಉಕ್ರೇನು ನ್ಯಾಟೋ ಸದಸ್ಯ ರಾಷ್ಟ್ರದಲ್ಲಿ ಸೇರಬಾರದು. ಯಾರ್ದು ವಾದ ರೀ? ರಷ್ಯಾದ ವಾದ. ಉಕ್ರೇನ್ ಅದನ್ನ ನ್ಯಾಟೋದಾಗ ಸೇರಿಸಿದ್ರೆ ಅವತ್ತ ರಷ್ಯಾ ವಿರುದ್ಧ ಟಾರ್ಗೆಟ್ ಮಾಡ್ತಾರೆ. ಕೊಡಬಾರದು ಅಂತ ಕೇಳಿ ಮಾಡೋಣ. ಅಲ್ಲಿ ಏನಿದೆ ಕ್ರಿಮಿಯಾ ದ್ವೀಪ ಇದೆಯಲ್ಲ, ಕ್ರಿಮಿಯಾ ಅಂತ ಒಂದು ದ್ವೀಪ ಇದೆ, ಫೇಮಸ್. ಈಗ ನಮ್ಮ ಇಡೀ ಇಂಡಿಯಾದಾಗ ಒಂದು ಎಕನಾಮಿಕ್ ಆಗಿ ಬಲಿಷ್ಠ ಒಂದು ಮುಂಬೈ ಪ್ರದೇಶ ಇದೆ. ಆ ಮುಂಬೈಗೆ ತಗೊಂಡ್ಬಿಟ್ರೆ ನಾವೇನ್ ಮಾಡಕ್ ಬರುತ್ತೆ ಅಂತ. ಈಗ ನಮಗೆ POK ಅಂತ ಬರುತ್ತೆ. POK, ಪಾಕ್ ಆಕ್ರಮಿತ ಕಾಶ್ಮೀರ, ನಮ್ಮ ಜಮ್ಮು ಅಂಡ್ ಕಾಶ್ಮೀರದ ಈ ಭಾಗದಲ್ಲಿ. ಇದು ನಮ್ಮ ಹೃದಯ ಭಾಗ ಇದ್ದಂಗೆ ಸರ್. ಈ ಭಾಗನ ನಮಗೆ ಪಾಕಿಸ್ತಾನದಾಗ ತಗೊಂಡ್ಬಿಟ್ರೆ ಮತ್ತೆ ನಾವು ಇದನ್ನ ಏನ್ ಮಾಡಕ್. ಹಾಗಾಗಿ ನೇರವಾಗಿ ಉಕ್ರೇನ್ದು ಕ್ರಿಮಿಯಾ ದ್ವೀಪವನ್ನು ಅಳವಡಿಸಿಕೊಂಡಿದೆ. ಯಾವುದು? ರಷ್ಯಾ. ಹಾಗೋದ್ರಿಂದ ಅದು ಆಲ್ಮೋಸ್ಟ್ ಅಷ್ಟೇ ಸ್ಟಾಪ್ ಆಗಿದೆ. ಇದು ಪ್ರಸ್ತುತ ಜಾಗತಿಕ ರಾಜಕೀಯ ಪ್ರಮುಖ ಕೇಂದ್ರ ಬಿಂದುವಾಗಿ ಈ ಒಂದು ಯುದ್ಧ ನಡೀತಾ ಇದೆ. ಸೊ ಕಂಟಿನ್ಯೂ ಆಗಿ ಇನ್ನ ಇದೆ. ನೆಕ್ಸ್ಟ್ ಎಂಡಿಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ, ಸೊ ಗೊತ್ತಿರಬೇಕು, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದಾಗ ಇಲ್ಲಿ 100ಕ್ಕೆ 100 ಕ್ವಶನ್ಸ್ ಬರುತ್ತೆ. 100ಕ್ಕೆ 100 ಬರೆದಿಟ್ಕೊಳ್ಳಿ ಬರುತ್ತೆ. ಸೊ ನೆಕ್ಸ್ಟ್ ಮೊನ್ನೆ ನಡೆದಂತ ನಿಮಗೆ KE ಎಕ್ಸಾಮ್ ಅಲ್ಲಿ ಯಾವ್ದಪ್ಪ ಅಂದ್ರೆ SDN FDA ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ನ್ಯಾಟೋ ಪ್ಲಸ್ ಕಂಟ್ರಿಗಳು ಕೇಳಿದ್ದಾರೆ. ಹೌದಾ? KE ಎಕ್ಸಾಮಿಗೆ ಕೇಳಿದ್ದಾರೆ. ಇದು 26 ಅಲ್ಲಿ ಆದಿದೆ ಎಕ್ಸಾಮ್, ನ್ಯಾಟೋ ಪ್ಲಸ್. ಹಾಗಾದ್ರೆ ಅಮೆರಿಕ, ಭಾರತವು ನ್ಯಾಟೋ ಪ್ಲಸ್ ದೇಶಗಳು 5. ಆಸ್ಟ್ರೇಲಿಯಾ ದೇಶವಿದೆ, ನ್ಯೂಜಿಲೆಂಡ್ ಇದೆ, ಜಪಾನ್ ಇದೆ, ಇಸ್ರೇಲ್ ಇದೆ ಮತ್ತು ದಕ್ಷಿಣ ಕೊರಿಯಾ ಇದೆ. ಭಾರತ ಅಮೆರಿಕವು ಗುಂಪಿಗೆ ಸೇರಲು ಆಸಕ್ತಿ ತೋರಿದೆ. ಆದರೆ ಭಾರತವು ತನ್ನದೇ ಆದ
ಪ್ರಾದೇಶಿಕ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಿದೆ. ಸೇರಿದರೆ ಏನಾಗತ್ತೆ, ಸೇರಿಲ್ಲಂದ್ರೆ ಏನಾಗುತ್ತೆ, ಆ ಭಯದಿಂದ ಎಚ್ಚರಿಕೆಯಿಂದ ಭಾರತ ದೇಶ ಕಾಯ್ತಾ ಇದೆ. ನ್ಯಾಟೋ ಸೇರ್ಲೋ ಬೇಡ, ನ್ಯಾಟೋ ಸೇರ್ಲಿಂದ ಪರವಾಗಿಲ್ಲ, ಅಟ್ಲೀಸ್ಟ್ ನ್ಯಾಟೋ +5 ಇದೆ ಅಲ್ಲ, ನ್ಯಾಟೋ +5 ರಾಷ್ಟ್ರದ ಅದರಾದ್ರೂ ಸೇರ್ಬೇಕು ಅಂತ ಕೇಳಿ ಅಮೆರಿಕ ಇದು ಭಾರತ ದೇಶ ಪದೇ ಪದೇ ವಾದ ಮಾಡ್ತಾ ಇದೆ. ಸೊ ನೋಡೋಣ. ಸೊ ನ್ಯಾಟೋ ಪ್ಲಸ್ ಕಂಟ್ರಿಗಳು ಭಾಳ ಇಂಪಾರ್ಟೆಂಟು. 1 2 3 ಅಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್, ಯಾವುದು ಇಸ್ರೇಲ್ ಮತ್ತು ದಕ್ಷಿಣ ಕೊರಿಯಾ. ಸೊ ಇವು 5 ರಾಷ್ಟ್ರಗಳು ಈ ನ್ಯಾಟೋ ಪ್ಲಸ್ ಗುಂಪಿಗಾಗಿ ಸೇರ್ತಾವೆ. ಇಲ್ಲಿ ಭಾರತವು ನ್ಯಾಟೋ ಸಂಬಂಧ ಏನಂದ್ರೆ ಯಾವುದೇ ಕಾರಣಕ್ಕೆ ಭಾರತ ನ್ಯಾಟೋ ದೇಶದ ಸದಸ್ಯ ರಾಷ್ಟ್ರ ಅಲ್ಲ. ನಿಮ್ಮ ಮೈಂಡಲ್ಲಿ ಇರಲಿ, ನ್ಯಾಟೋ ಅನ್ನೋದು ಪಶ್ಚಿಮ ಭಾಗ ಮತ್ತು ಉತ್ತರ ಅಮೆರಿಕ ಭಾಗದಲ್ಲಿ ಒಳಗೊಂಡಿರೋದ್ರಿಂದ ಇದು ಯಾವುದೇ ಕಾರಣಕ್ಕೆ ನ್ಯಾಟೋ ಇದಕ್ಕೆ ಸದಸ್ಯ ರಾಷ್ಟ್ರವಾಗಿ ಪಡೆದಿಲ್ಲ ಅಂತ ಕೇಳಿ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ಪ್ರಮುಖ ಕಾರಣಗಳು, ಹೌದಾ, ಇದಕ್ಕೆ ಕಾರಣಗಳು ಏನಪ್ಪಾ ಅಂದ್ರೆ ನೋಡಿ, ಕಾರ್ಯತಂತ್ರದ ಒಂದು ಇಂಪಾರ್ಟೆಂಟ್ ಏನದ ಕಾರಣಗಳು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಮಿಲಿಟರಿ ಬಣ್ಣಕ್ಕೆ ಸೇರದೆ ಸ್ವತಂತ್ರವಾಗಿ ಬಯಸುವಂಥದ್ದು. ಅಂದ್ರೆ ಯಾವುದಾದ್ರೂ ಒಂದು ಮಿಲಿಟರಿಗೆ ಒಕ್ಕೂಟಕ್ಕೆ ಸೇರ್ಲಾರ್ದ ನೇರವಾಗಿ ತಮ್ಮದೇ ಆದಂಥ ಒಂದು ಇದುವಂತ ಪ್ರಮುಖ ಒಂದು ಭಾರತ ದೇಶ ಯಾವುದೇ ಒಂದು ಯುದ್ಧ ಮಿಲಿಟರಿ ಇದಕ್ಕೆ ಸೈನಿಕಾಗಿ ನಮ್ದು ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಇಲ್ಲದ ಒಂದು ದೇಶ ಇರೋದ್ರಿಂದ ತನ್ನದೇ ಆದಂಥ ಸ್ವತಂತ್ರವಾಗಿ ನಾವು ಇದ್ದೀವಿ. ನಮ್ಮ ತಂಟೆ ಯಾರು ಬರಲ್ಲ, ಯಾರು ಬಂದರೂ ಉಳಿಯಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು, ಇಲ್ಲಿವರೆಗೂ ಭಾರತ ದೇಶವು ಇಡೀ ವಿಶ್ವದಲ್ಲಿ ಬಲಿಷ್ಠ ದೇಶವಾಗಿ ಹಬ್ಬಿದೆ. ಹಾಗಾಗಿ ಇದು ಏನಪ್ಪಾ ಅಂದ್ರೆ ನ್ಯಾಟೋ ಬಗ್ಗೆ ಇನ್ನೊಂದ್ಸಾರಿ ರಿಕಾಲ್ ಮಾಡ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗಳಲ್ಲಿ ನಿಮಗೆ ನ್ಯಾಟೋ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ನೇರವಾಗಿ ನೋಡ್ಬೇಕಾದ್ರೆ ನ್ಯಾಟೋ ಫುಲ್ ಫಾರ್ಮ್ ಕೇಳ್ತಾರೆ. ನೇರವಾಗಿ ನ್ಯಾಟೋ ಅಂದ್ರೆ ಏನು, ನ್ಯಾಟೋ ಫುಲ್ ಫಾರ್ಮ್, ಈ ನ್ಯಾಟೋ ಹುಟ್ಟಕ್ಕೆ ಕಾರಣ ಏನು, ನ್ಯಾಟೋ ಎಲ್ಲಿ ಬರುತ್ತೆ, ಸೊ ಯಾವ್ಯಾವ ಭಾಗದಲ್ಲಿ ಬರುತ್ತೆ, ಹೌದಾ. ಸೊ ಇಲ್ಲಿ ಯುರೋಪ್ ಪಶ್ಚಿಮ ಭಾಗ, ಉತ್ತರ ಅಮೆರಿಕ ಭಾಗದಲ್ಲಿ, ಮಧ್ಯ ಭಾಗದಲ್ಲಿ, ಉತ್ತರ ಅಮೆರಿಕ ಭಾಗದಲ್ಲಿ ಟೋಟಲ್ ತನ್ನ ಹಿಡಿತವನ್ನು ಸಾಧಿಸಿಕೊಳ್ಳೋಕ್ಕಾಗಿ ಈ ಒಂದು ಸಂಘಟನೆ ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆಗಿ ಕಾರಣ ಅಂದ್ರೆ ರಷ್ಯಾ ದೇಶವು ಈ ದೇಶದ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ಈ ಒಂದು ರಷ್ಯಾ ದೇಶದ ಒಂದು ಇವು ಕೊಡುವಂತ ಒಂದು ಹಿಂಸೆಯನ್ನು ತಳ್ಳಾರ್ದೆ ಇವೆಲ್ಲ ಸೇರಿ ಒಂದು ನ್ಯಾಟೋ ಸದಸ್ಯ ರಾಷ್ಟ್ರಗಳು ಸ್ಥಾಪನೆ ಮಾಡ್ತಾರೆ. ಸೊ ಗೊತ್ತಿರಬೇಕು, ಈ ನ್ಯಾಟೋ ಸದಸ್ಯ ರಾಷ್ಟ್ರ ಸ್ಥಾಪನೆ ಆದ ನಂತರ ಅಂತ ಒಂದು ಈ ಸ್ಥಾಪನೆ ಕೇಂದ್ರ ಕಚೇರಿ ಎಷ್ಟು ಸದಸ್ಯ ರಾಷ್ಟ್ರಗಳಿದಾವೆ, ಆಮೇಲೆ ಯಾವ ಅಧಿಕೃತ ಭಾಷೆಯಲ್ಲಿ ಇದಾವೆ ಎಲ್ಲ ಗೊತ್ತಿರಬೇಕು. ಇವೆಲ್ಲ ಗೊತ್ತಾದ ನಂತರ ನಿಮಗೆ ಎಷ್ಟು ಸದಸ್ಯ ರಾಷ್ಟ್ರಗಳದ್ದು ಎಲ್ಲ ಲಿಸ್ಟ್ ಇದೆ, ಇವೆಲ್ಲ ಲಿಸ್ಟ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು, ಯಾವುದೇ ಬಿಡಂಗಿಲ್ಲ. ಸೊ ನೆಕ್ಸ್ಟ್ ಇದರಲ್ಲಿರುವ ಆರ್ಟಿಕಲ್ಸ್ 5 ಮತ್ತು 10 ಎರಡೂ ಗೊತ್ತಿರಬೇಕು. 5 ಅಂದ್ರೆ ಏನು, ಯಾವುದೇ ದೇಶದ ಮ್ಯಾಗ ಅಟ್ಯಾಕ್ ಮಾಡಿದ್ರೆ ಎಲ್ಲರೂ ಸಹಕಾರ ಕೊಡಬೇಕು, ಎಲ್ಲ ತಮ್ಮ ಸೈನಿಕರು ಕೊಟ್ಟು ಕಳಿಸಿ ಆ ದೇಶವನ್ನು ಉಳಿಸ್ಕೋಬೇಕು. 10 ಅಂದ್ರೆ ಯಾವುದೇ ದೇಶವನ್ನು ಸದಸ್ಯತ್ವವನ್ನು ಪಡೆದುಕೊಳ್ಬಹುದು, ಓಫಾನ್ ಇದೆ, ಯಾವುದೆಲ್ಲ ಮುಕ್ತ ಬಾಗಿಲು ನೀತಿ ಅಂತ ಇದೆಯಲ್ಲ, ಅದು ಆಧಾರ ಮೇಲೆ ಯಾವುದಾದ ದೇಶವನ್ನು ಏನು ಮಾಡಬಹುದು, ಸದಸ್ಯತ್ವ ಪಡೆದುಕೊಳ್ಬಹುದು. ನೆಕ್ಸ್ಟ್ ಯುರೋಪ್ ಕಂಟ್ರಿ ರಾಷ್ಟ್ರ ಆಗಿರ್ಬೇಕು. ನೆಕ್ಸ್ಟ್ ಪಾಯಿಂಟ್ಸ್. ಸೊ ನೆಕ್ಸ್ಟ್ ಏನಪ್ಪಾ ಅಂದಾಗ ಇತ್ತೀಚೆಗೆ ಬೆಳವಣಿಗೆ 2025 ನೆದರ್ಲ್ಯಾಂಡ್ ಹೇಗ್ನಲ್ಲಿ ನಡೆದಿದೆ, 26ರಲ್ಲಿ ಟರ್ಕಿಯಲ್ಲಿ ನಡೆಯಕ್ಕೆ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದೇ ಒಂದು ದೇಶ ಪಡಿಬೇಕಾದ್ರೆ GDP 2% ಇರಬೇಕು. ಆಮೇಲೆ ಇವೆಲ್ಲ ರಷ್ಯಾ ಉಕ್ರೇನ್ ಯುದ್ಧ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಆಮೇಲೆ ಭಾರತ ಯಾಕೆ ಪಡೆದಿಲ್ಲ, ಯಾವ ಕಾರಣಕ್ಕೆ ರಷ್ಯಾ ಜೊತೆಗೆ ಸಂಬಂಧ ಚೆನ್ನಾಗಿದೆ, ಭಾರತ ರಷ್ಯಾ ಜೊತೆಗೆ ದೀರ್ಘಕಾಲದ ಸಂಬಂಧವಿದೆ. ಸೊ ಇಲ್ಲೊಂದು 2 ನಿಮಿಷ ಮಾತಾಡ್ತೀನಿ. ಯಾಕಂತಂದಾಗ ನಿಮ್ಗೆ ಗೊತ್ತಿರಬೇಕು, ಈ ಪಾಯಿಂಟ್ ಬಗ್ಗೆ ಮಾತಾಡ್ಬೇಕಾಗತ್ತೆ. ಹುಡುಗರು ಓದ್ತಾರೆ ರಷ್ಯಾ ಜೊತೆಗೆ ಸಂಬಂಧ. ಹಾಗಾದ್ರೆ ರಷ್ಯಾ ಜೊತೆ ಹೆಂಗ ಸಂಬಂಧ ಇದೆ ನೋಡ್ಬೇಕಾದ್ರೆ ನೋಡಿ, 1957ರಲ್ಲಿ ಸ್ಪುಟ್ನಿಕ್ ಫಸ್ಟ್ ಅನ್ನೋದು ಉಡಾವಣೆ ಮಾಡಿದ, ಹೌದಾ. ಸ್ಪುಟ್ನಿಕ್ ಫಸ್ಟ್ ಉಡಾವಣೆ ಉಪಗ್ರಹ, ಪ್ರಪಂಚದಲ್ಲಿ ಮೊದಲ ಕೃತಕ ಉಡಾವಣೆ ಉಪಗ್ರಹ ಸ್ಪುಟ್ನಿಕ್ ಫಸ್ಟ್. ಅವಾಗ ನಾವು ಉಡಾವಣೆ ಮಾಡಿದೀವಿ. ಆದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, 1975ರಲ್ಲಿ ನಮಗೆ ಆರ್ಯಭಟ್ಟ ಉಡಾವಣೆ ಆಯ್ತು, ಹೌದಾ. ಆರ್ಯಭಟ್ಟ ಉಡಾವಣೆ ಮಾಡಿತ್ತು. ಭಾರತ ದೇಶದ ಮೊದಲ ಕೃತಕ ಉಪಗ್ರಹ ಉಡಾವಣೆ ಆರ್ಯಭಟ್ಟ. ಭಾರತ ದೇಶದ ಮೊದಲ ಉಪಗ್ರಹ ಆರ್ಯಭಟ್ಟ ಮೊದಲು ಉಡಾವಣೆ ಮಾಡಿದೀವಿ ಅಂದ್ರೆ ಅದು ಯಾವ ಹೆಲ್ಪ್ ಅಂತಂದ್ರೆ ಅದು ಯಾವ ದೇಶದ್ರಿ, ರಷ್ಯಾ ದೇಶದ ಸಹಾಯದೊಂದಿಗೆ ನಾವು ಹೆಲ್ಪ್ ತಗೊಂಡು ಮಾಡಿದೀವಿ. ಹಾಗಾದ್ರೆ ಎಲ್ಲ ಅವಾಗಿನ ಕಾಲ 1956 ಅದು ಪ್ರಾರಂಭ ಆಗಿತ್ತು. 75 ನಮಗೆ ಅವಾಗ್ಲಿದ್ದು ಇಲ್ಲಿವರೆಗೂ ನಿಮಗೆ ರಷ್ಯಾ ದೇಶ ಸಂಬಂಧ ಚೆನ್ನಾಗಿರುವುದರಿಂದ ನಾನು ರಷ್ಯಾಕ್ಕೆ ಸಪೋರ್ಟ್ ಕೊಡಲ್ಲ, ನಾನು ಉಕ್ರೇನಿಗೆ ಸಪೋರ್ಟ್ ಕೊಡಲ್ಲ, ತಟಸ್ಥವಾಗಿ ಇದ್ದು ಬಿಡ್ತೀನಿ, ನನ್ನ ಪಾಡಿಗೆ ನಾನು ಸ್ವತಂತ್ರವಾಗಿ ಇರ್ತೀನಿ ಅಂತ ಭಾರತ ದೇಶ ಹೆಮ್ಮೆಲಿದ್ದು ಹೇಳೈತಿ. ಹಾಗಾಗಿ ಈ ಭಾರತ ದೇಶವು ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ದೊಡ್ಡ ರಾಷ್ಟ್ರ ಆಗಕ್ಕೆ 100% ಸತ್ಯ.
ಹಾಗಾಗಿ ಅದು ಏನೋ ಡೌಟ್ಸ್ ಇಲ್ಲ, ಇವೆಲ್ಲ ಗೊತ್ತಿರಲಿ ಆತ್ಮೀಯ ವಿದ್ಯಾರ್ಥಿಗಳೇ. ಇಷ್ಟೆಲ್ಲ ಏನಪ್ಪಾ ಅಂದ್ರೆ ಈ ನ್ಯಾಟೋ ಬಗ್ಗೆ ಗೊತ್ತಿರಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.